Welcome to lesson 26 of Red Sea to Jordan River. This chapter or this lesson is titled Prophet for Hire. ಈ ಒಂದು ಕೆಂಪು ಸಮುದ್ರದಿಂದ ಯೋರ್ದಾನ್ ಹೊಳೆವರೆಗೆ ಇರುವಂತಹ ಈ ಒಂದು 26ನೇ ಪಾಠಕ್ಕಾಗಿ ನಾನು ನಿಮ್ಮೆಲ್ಲರನ್ನ ಸ್ವಾಗತಿಸುವಂತವನಾಗಿದ್ದೇನೆ. ಈ ಒಂದು ಅಧ್ಯಯನದಲ್ಲಿ ನಾವು ಕಲಿಯುವಂತಹ ವಿಷಯ ಬಾಡಿಗೆಗಾಗಿ ಪ್ರವಾದಿ ಎಂಬಂತ ಈ ಒಂದು ಪಾಠವಾಗಿದೆ. So let us pray that God may speak with us. ನಾವು ಪ್ರಾರ್ಥನೆ ಮಾಡೋಣ, ದೇವರು ನಮ್ಮ ಸಂಗಡ ಮಾತನಾಡಲಿ ಎಂಬುದಾಗಿ. Our gracious loving Father, thank you for this another opportunity you gave us. ಕರುಣೆಯುಳ್ಳ ತಂದೆಯೇ, ನಮಗೆ ಕೊಟ್ಟಿರುವಂತಹ ಮತ್ತೊಂದು ಸದವಕಾಶಕ್ಕಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ. Open our eyes and hearts to see marvelous things. ನಮ್ಮ ಕಣ್ಣುಗಳನ್ನ, ಹೃದಯಗಳನ್ನ ನಿನ್ನ ಅದ್ಭುತ ಕಾರ್ಯಗಳನ್ನ ನೋಡುವಂತೆ ನೀನು ತೆರೆ ಮಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. In Jesus' name we pray. Amen. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್. So this is based on Numbers 22, 1 to 21. Balak seeks to hire a prophet. ಈ ಒಂದು ಅಧ್ಯಯನವು ಅರಣ್ಯಕಾಂಡ ಅದರ 22ನೇ ಅಧ್ಯಾಯದಿಂದ ನಾವು ಆರಿಸಿಕೊಳ್ಳಲಾಗಿದೆ. So Numbers 22 to 41, God speaks through a donkey. ಇಲ್ಲಿ ನಾವು ನೋಡುತ್ತೇವೆ, ದೇವರು ಒಂದು ಕತ್ತೆಯ ಮೂಲಕವಾಗಿ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡುತ್ತೇವೆ. Then we see Balaam's first and second oracles. ಮತ್ತೆ ನಾವು ನೋಡುತ್ತೇವೆ ಬಿಳಾಮನ ಮೊದಲನೇ ಮತ್ತು ಎರಡನೆಯ ಆ ಒಂದು ಶಾಪವನ್ನ ನಾವಿಲ್ಲಿ ನೋಡುವಂತವರಾಗಿದ್ದೇವೆ. Then we see God will not let Israel to be cursed. ನಂತರ ನಾವು ನೋಡುತ್ತೇವೆ, ದೇವರು ಇಸ್ರಾಯೇಲರನ್ನ ಶಪಿಸುವುದಕ್ಕೆ ಅನುಮತಿಸದೆ ಇರುವುದನ್ನು ನಾವು ಕಾಣ್ತೇವೆ. Day 5 we see his finest oracles. 5ನೇ ದಿನದಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಬಿಳಾಮನು ಅಂತಿಮವಾಗಿ ನುಡಿಯುವಂತ ಭವಿಷ್ಯವಾಣಿಗಳನ್ನ ನಾವು ಕಾಣ್ತೇವೆ. So Balak the king is afraid. ಇಲ್ಲಿ ನಾವು ನೋಡುತ್ತೇವೆ, ಬಾಲಕನು ಅವನು ಇಸ್ರಾಯೇಲರನ್ನ ನೋಡಿ ಅವನು ಭಯಗೊಳ್ಳುವುದನ್ನು ನಾವು ನೋಡುತ್ತೇವೆ. So God has delivered Israel with a mighty hand from Egypt. ಯಾಕಂದ್ರೆ ನಾವು ನೋಡುತ್ತೇವೆ, ದೇವರು ಅದ್ಭುತವಾಗಿ ಐಗುಪ್ತರಿಂದ ಇಸ್ರಾಯೇಲರನ್ನ ರಕ್ಷಿಸಿರುವುದನ್ನು ನಾವು ನೋಡುತ್ತೇವೆ. God has led them 40 years through the wilderness. ದೇವರು ಇಸ್ರಾಯೇಲರನ್ನು ಕಳೆದ 40 ವರ್ಷಗಳಿಂದ ಅವರನ್ನ ಇಸ್ರಾಯೇಲಿನಲ್ಲಿ ಮರುಭೂಮಿಯಲ್ಲಿ ಅವರನ್ನು ನಡೆಸಿರುವುದನ್ನು ನಾವು ನೋಡುತ್ತೇವೆ. So in the 40 years, God prepared them spiritually, emotionally, physically, politically, military wise to possess the land. ಹೀಗೆ ದೇವರು ಇಸ್ರಾಯೇಲರನ್ನ ಅವರನ್ನ ಒಂದು ದೊಡ್ಡ ಸೈನ್ಯವಾಗಿ ಮಾತ್ರವಲ್ಲದೆ ಒಂದು ರಾಜ್ಯವಾಗಿ ಮಾತ್ರವಲ್ಲದೆ ಒಂದು ದೊಡ್ಡ ಜನಾಂಗವಾಗಿ ಅವರನ್ನ ಒಂದು ದೊಡ್ಡ ರಾಷ್ಟ್ರವಾಗಿ ಬದಲಾಯಿಸಿ ಅವರನ್ನು ನಡೆಸಿಕೊಂಡು ಬಂದದನ್ನು ನಾವು ಕಾಣ್ತೇವೆ. Now they are a covenant nation. ಈಗ ಅವರು ಒಂದು ಒಡಂಬಡಿಕೆಗೆ ಒಳಪಟ್ಟಂತ ಒಂದು ರಾಷ್ಟ್ರವಾಗಿದ್ದಾರೆ. They had the tabernacle to worship the Lord. ಅವರು ದೇವರನ್ನ ಆರಾಧನೆ ಮಾಡುವುದಕ್ಕೋಸ್ಕರವಾಗಿ ಅವರ ಬಳಿಯಲ್ಲಿ ದೇವ ದರ್ಶನದ ಗುಡಾರವಿದೆ. They had the law given by Moses. ಮಾತ್ರವಲ್ಲದೆ ಮೋಶೆಯ ಮೂಲಕವಾಗಿ ಅವರಿಗೆ ಕೊಡಲ್ಪಟ್ಟಂತ ದೇವರ ನ್ಯಾಯ ವಚನಗಳಿವೆ. They had the promise of possessing the promised land. ಮಾತ್ರವಲ್ಲದೆ ಅವರು ವಾಗ್ದತ್ತ ದೇಶವನ್ನ ಸ್ವಾಧೀನಪಡಿಸಿಕೊಳ್ಳಬೇಕೆಂಬುದಾಗಿ ದೇವರು ಅವರಿಗೆ ಕೊಟ್ಟಂತ ವಾಗ್ದಾನವಿದೆ. So the nation has been disciplined and they face God's punishment. Ultimately they are prepared to go and possess the promised land. ಹೀಗೆ ಅವರು ದೇವರಿಂದ ಅವರು ದಂಡನೆಗೆ ಒಳಪಟ್ಟರೂ ಕೂಡ ಆದ್ರೆ ಈಗ ಅವರು ಸಂಪೂರ್ಣವಾಗಿ ದೇಶವನ್ನ ಸ್ವಾಧೀನಪಡಿಸುವುದಕ್ಕೋಸ್ಕರವಾಗಿ ಪರಿಪೂರ್ಣವಾಗಿ ಸಿದ್ಧರಾಗಿ ತಯಾರಾಗಿ ನಿಂತಿದ್ದಾರೆ. As they were entering the promised land, they had a series of battles with southern Canaanites, the Amorites and Bashanites.
ಹೀಗೆ ಅವರು ಈ ಒಂದು ವಾಗ್ದತ್ತ ದೇಶವನ್ನ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಅವರು ಗಡಿ ಪ್ರದೇಶಕ್ಕೆ ಬಂದಾಗ ಆ ಒಂದು ಸ್ವಾಧೀನ ವಾಗ್ದತ್ತ ದೇಶದ ದಕ್ಷಿಣ ಪ್ರಾಂತದಲ್ಲಿ ಇದ್ದಂತಹ ಅಮ್ಮೋರಿಯರು ಮತ್ತು ಕಾನಾನಿಯರು ಮತ್ತು ಬಾಷಾನಿನವರೊಂದಿಗೆ ಅವರು ಯುದ್ಧಗಳನ್ನ ಮಾಡಬೇಕಾದಂತ ಪರಿಸ್ಥಿತಿ ಉಂಟಾಯಿತು. They were victorious. ಆದರೆ ಅವರೆಲ್ಲರನ್ನ ಅವರು ಜಯಿಸುವಂತೆ ದೇವರವರು ಸಹಾಯ ಮಾಡಿದ್ರು. So the next king was Balak, and he was frightened or afraid. ನಾವು ನೋಡ್ತೇವೆ ಮುಂದೆ ಅವರು ಬಾಲಾಕನೆಂಬಂತ ಅರಸನನ್ನ ಅವರು ಎದುರಿಸಬೇಕಾಗಿ ಬಂತು. So he was afraid because his nation may lose the war. There could be an economic devastation. ಹೀಗೆ ಬಾಲಕನು ಬಹಳ ಇಸ್ರಾಯೇಲ್ ನೋಡಿ ಬಹಳ ಹೆದರ್ತಾನೆ. ಯಾಕಂದ್ರೆ ಈ ಒಂದು ಯುದ್ಧದ ಪರಿಣಾಮವಾಗಿ ಅವನಿಗೊಂದು ಭಯ ಭೀತಿ ಉಂಟಾಯ್ತು. ಅದೇನಂದ್ರೆ ಅವನು ಆರ್ಥಿಕವಾದಂತ ಒಂದು ನಷ್ಟಕ್ಕೆ, ಒಂದು ವಿನಾಶಕ್ಕೆ ಅವನು ಮತ್ತು ಅವನ ದೇಶದವರು ಒಳಗಾಗಬಹುದು ಎಂಬಂತ ಒಂದು ಹೆದರಿಕೆ ಅವನಿಗೆ ಉಂಟಾಯ್ತು. So he described how it will happen. It is like bull that devours grass. The Israelite will lick up everything. ಅವನು ಈ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ಈ ರೀತಿಯಾಗಿ ಅವನು ಚಿತ್ರಿಸಿ ಈ ವಚನಗಳಲ್ಲಿ ಅವನು ಹೇಳುವುದನ್ನು ನಾವು ನೋಡ್ತೇವೆ. ಯಾವ ರೀತಿಯಾಗಿ ದನಗಳು ಅಡವಿಯ ಹುಲ್ಲನ್ನೆಲ್ಲ ಮೇದು ಬಿಡುವಂತೆ ಈ ಸಮೂಹವು ನಮ್ಮನ್ನು, ನಮ್ಮ ಸುತ್ತಲಿರುವ ಎಲ್ಲರನ್ನು ನಿರ್ಮೂಲ ಮಾಡುವ ಹಾಗಿದೆ ಅಲ್ಲವೇ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. So he did not want to make peace, but he wanted to fight. ಆದ್ರಿಂದ ಅವನು ಸಂಧಾನ ಮಾಡಿಕೊಳ್ಳುವುದಕ್ಕೆ, ಅದೊಂದು ಸಮಾಧಾನ ಮಾಡಿಕೊಳ್ಳುವುದಕ್ಕೆ ಅವನು ಸಿದ್ಧನಾಗಲಿಲ್ಲ. ಬದಲಾಗಿ ಅವನು ಅದನ್ನ ಎದುರಿಸುವುದಕ್ಕೆ, ಹೋರಾಟ ಮಾಡುವುದಕ್ಕೆ ಮುಂದಾಗ್ತಾನೆ. So he planned strategically. ಆದ್ರಿಂದ ಅವನು ಅದಕ್ಕೋಸ್ಕರವಾಗಿ ಒಂದು ಯುದ್ಧದ ಒಂದು ಯೋಜನೆಯನ್ನ ಅವನು ಸಿದ್ಧಪಡಿಸ್ತಾನೆ. So the Moabites, the Midianites, they formed an alliance to face the Israel. ಹೀಗೆ ನಾವು ನೋಡ್ತೇವೆ ಮೋವಾಬ್ಯರು ಮತ್ತು ಮಿದ್ಯಾನರು ಇವರಿಬ್ಬರು ಸೇರಿ ಒಂದು ಮೈತ್ರಿಕೂಟವನ್ನು ಮಾಡಿಕೊಂಡು ಇಸ್ರಾಯೇಲ್ಗೆ ವಿರುದ್ಧವಾಗಿ ಅವರು ಎದ್ದು ಬರುವುದನ್ನು ನಾವು ನೋಡ್ತೇವೆ. So they had a formidable military strength, but they were still afraid. So they wanted a professional diviner or a prophet or a seer to curse Israel. ಆದ ಕಾರಣ ಈ ಒಂದು ಮೈತ್ರಿಕೂಟ ಬಹಳ ಬಲಶಾಲಿಯಾದಂತ ಒಂದು ಸೈನ್ಯವನ್ನ, ಬಹಳ ತಾಕತ್ತು ಇದ್ದಂತ ಒಂದು ಸೈನ್ಯವನ್ನ, ಪರಿಣಾಮಕಾರಿಯಾದ ಸೈನ್ಯವನ್ನ ಎದುರಿಸುವುದಕ್ಕೆ ಒಂದು ತಯಾರು ಮಾಡಿದರೂ ಕೂಡ ಅವರಲ್ಲಿ ಇನ್ನೂ ಭಯ ಇತ್ತು. ಆದ ಕಾರಣ ಅವರು ಒಂದು ವೃತ್ತಿಪರವಾದಂತ ಒಬ್ಬ ದೈವಜ್ಞನನ್ನ ಹುಡುಕ್ತಾ ಇದ್ರು. So Balaam topped the list of the possible seers. ಹೀಗೆ ನಾವು ನೋಡುತ್ತೇವೆ ಅದರಲ್ಲಿ ಬಿಳಾಮನು ಆ ಒಂದು ಪಟ್ಟಿಯಲ್ಲಿ ಅಗ್ರಸ್ಥಾನವಾಗಿ ಅವರಿಗೆ ಕಂಡು ಬಂದರು. So he was son of Beer and he lived about 350 miles from Moab. ಈಗ ನಾವು ನೋಡುತ್ತೇವೆ ಬಲಾಮನ ಕುರಿತಾಗಿ ನಾವು ನೋಡುವಾಗ ಇವನು ಬಿಳಾಮನು ಬೇಯೋರನ ಮಗನಾಗಿದ್ದನು. ಇವನು ಯೂಫ್ರೆಟಿಸ್ ನದಿಯ ಪೆತೋರಿನಲ್ಲಿ ವಾಸಿಸುವುದೆಂಬುದಾಗಿ ನಾವು ನೋಡುತ್ತೇವೆ. So it will take 25 to 30 days journey to reach him. ಅಲ್ಲಿ ಅವನನ್ನ ಇವರು ಹೋಗಿ ಸಂಧಿಸಬೇಕಾದರೆ ಸರಿಸುಮಾರು 25ರಿಂದ 30 ದಿನಗಳವರೆಗೆ ಅವರು ಪ್ರಯಾಣ ಬೆಳೆಸಬೇಕಾಗಿ ಬಂದಿತ್ತು. So the king of Moab, Balak, invited him for a fee to curse Israel. ಹೀಗೆ ನಾವು ನೋಡುತ್ತೇವೆ, ಈಗ ಮೋವಾಬನ ಅರಸನು ಬಾಲಾಕನನ್ನ ಕರೆಸಿ ನೀನು ಇಸ್ರಾಯೇಲರನ್ನ ಶಪಿಸಬೇಕೆಂಬುದಾಗಿ ಅವನಿಗೆ ಒಂದು ಆಮಂತ್ರಣವನ್ನು ನೀಡುವುದನ್ನು ನಾವು ನೋಡ್ತೇವೆ. So that means not only militarily they were prepared, they want to be getting the help of the unseen, invisible forces. ಹೀಗೆ ನಾವು ನೋಡುತ್ತೇವೆ ಅವರು ಕೇವಲ ಸೈನ್ಯದ ಬಲದಿಂದ ಮಾತ್ರವಲ್ಲ, ಬದಲಾಗಿ ಕಣ್ಣಿಗೆ ಕಾಣದಂತ ಅದೃಶ್ಯವಾದಂತ ಶಕ್ತಿಯ ಒಂದು ಸಹಾಯವನ್ನು ಸಹ ಅವರು ಬೇಡಿಕೊಳ್ಳುವುದನ್ನು ನಾವು ನೋಡುತ್ತೇವೆ. So Moses' law warns against false prophets. ನಾವು ನೋಡ್ತೇವೆ ಮೋಶೆ ಧರ್ಮಶಾಸ್ತ್ರವು ಸುಳ್ಳು ಪ್ರವಾದಿಗಳ ವಿರುದ್ಧವಾಗಿ ಎಚ್ಚರಿಕೆಯನ್ನ ನೀಡುವಂತದ್ದಾಗಿದೆ. There are false prophets who can do wonders or miracles and mislead the people of God to worship idols. ಈಗ ನಾವು ನೋಡುತ್ತೇವೆ ಈ ಸುಳ್ಳು ಪ್ರವಾದಿಗಳು ಅವರು ದೇವ ಜನರನ್ನ ದಾರಿ ತಪ್ಪಿಸುವಂತೆ, ಸುಳ್ಳು ದೇವರುಗಳನ್ನ ಪೂಜಿಸುವಂತೆ ಮಾತ್ರವಲ್ಲದೆ ಅನೇಕ ರೀತಿಯಲ್ಲಿ ಸತ್ಯಕ್ಕೆ ವಿರುದ್ಧವಾದಂತಹ ಕಾರ್ಯಗಳನ್ನ ಮಾಡುವುದಕ್ಕೆ ಅವರು ಪ್ರೋತ್ಸಾಹಿಸುವಂತದ್ದಾಗಿ ನಾವು ಕಾಣುತ್ತೇವೆ. There could be prophets who do not have
faith, real faith, true faith, genuine faith, but presumption that they are prophets and God is speaking through them. But when they prophesy, that will not come to pass. ಕೆಲವೊಂದು ಸುಳ್ಳು ಪ್ರವಾದಿಗಳಿಗೆ ನಿಜವಾದಂತ ದೇವರ ಮೇಲೆ ಇರುವಂತ ಒಂದು ನಂಬಿಕೆ ಅಥವಾ ಪ್ರಾಮಾಣಿಕವಾಗಿರುವಂತಹ ಒಂದು ನಂಬಿಕೆ ಇಲ್ಲದೆ ಇರಬಹುದು. ಆದರೆ ಅವರು ದುರಹಂಕಾರಿಗಳಾದಂತ ಪ್ರವಾದಿಗಳಾಗಿದ್ದಾರೆ. ಮಾತ್ರವಲ್ಲದೆ ಅವರು ಪ್ರವಾದನೆಗಳನ್ನ ಹೇಳುವಂತ ಯಾವ ಪ್ರವಾದನೆಗಳು ಸಹ ನೆರವೇರುವಂತ ಪ್ರವಾದನೆಗಳಲ್ಲ. So when we consider Balaam, he was not a false prophet in the beginning. ಹೀಗೆ ನಾವು ನೋಡುವಾಗ ಬಿಳಾಮನ ಕುರಿತಾಗಿ ನಾವು ನೋಡುವ ಪ್ರಾರಂಭದಲ್ಲಿ ಅವನೊಬ್ಬ ಸುಳ್ಳು ಪ್ರವಾದಿಯಾಗಿ ನಮಗೆ ಕಂಡು ಬರುವುದಿಲ್ಲ. So somehow he knew the living God. ಹೇಗೋ ಅವನು ನಿಜವಾದಂತ ಜೀವಿಸುವ ದೇವರ ಕುರಿತಾದಂತ ಒಂದು ಅರಿವು ಅವನಲ್ಲಿತ್ತು. So he wanted to consult God before going, accepting the invitation of Balaam. ಆದ ಕಾರಣ ಅವನು ಬಿಳಾಮನ ಆ ಒಂದು ಆಮಂತ್ರಣವನ್ನ ಸ್ವೀಕಾರ ಮಾಡುವುದಕ್ಕಿಂತ ಮುಂಚಿತವಾಗಿ ಅವನು ನಿಜವಾದ ದೇವರ ಬಳಿಯಲ್ಲಿ ಹೋಗಿ ಅವನು ಆ ಒಂದು ಅನುಮತಿಯನ್ನು ಅವನು ಕೇಳಿಕೊಳ್ಳುವುದನ್ನು ನಾವು ನೋಡುತ್ತೇವೆ. So there was a delegate from Balak that traveled 25-30 days and reached Balaam's home. ಹೀಗೆ ನಾವು ನೋಡುತ್ತೇವೆ ಬಿಳಾಮನ ಆ ಒಂದು ಪ್ರತಿನಿಧಿಗಳು ಬರಾಕನ ಬಳಿಗೆ 25-30 ದಿನಗಳವರೆಗೆ ಅವರು ಪ್ರಯಾಣ ಮಾಡಿ ಅವನನ್ನು ಹೋಗಿ ಸಂಧಿಸಿ ಅವರಿಗೆ ಆಮಂತ್ರಣ ನೀಡುವುದನ್ನ ನಾವು ನೋಡುತ್ತೇವೆ. So when they came, he hosted them, put them in his own home or guest house, but God was not happy with them. ಹೀಗೆ ಈ ಒಂದು ಬಾಲಾಕನ ಪ್ರತಿನಿಧಿಗಳು ಅವರು ಬಂದಾಗ ಬಿಳಾಮನ ಪ್ರತಿನಿಧಿಗಳು ಬಂದಾಗ ಬಾಲಾಕನು ಅವರನ್ನ ಸ್ವೀಕಾರ ಮಾಡಿ ಅವರನ್ನ ತನ್ನದೇ ಆದಂತಹ ಮನೆಯಲ್ಲಿ ಅವರಿಗೆ ವಾಸ ಮಾಡುವುದಕ್ಕೆ ಅವರಿಗೆ ಸ್ಥಳವನ್ನ ಮತ್ತು ಎಲ್ಲ ಸೌಕರ್ಯಗಳನ್ನ ಒದಗಿಸಿಕೊಡುವುದನ್ನು ನಾವು ನೋಡ್ತೀವಿ. ಆದ್ರೆ ದೇವರು ಬಾಲಾಕನ ಬಗ್ಗೆ ಸಂತೋಷವಾಗಿರ್ಲಿಲ್ಲ. So only the Bible warns there is no fellowship between light and darkness. ಆದ ಕಾರಣ ಸತ್ಯವೇದವು ನಮಗೆ ಬಹಳ ಸ್ಪಷ್ಟವಾಗಿ ಹೇಳುವಂತದ್ದು ಬೆಳಕಿಗೂ ಕತ್ತಲೆಗೂ ಯಾವುದೇ ರೀತಿಯಾದಂತಹ ಸಂಬಂಧವೂ ಇಲ್ಲ ಎಂಬುದಾಗಿ. So that means Balaam knew about Israel, God's covenant with Israel, and Balak was opposing Israel. ಆದ್ರೆ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ ಅಂದ್ರೆ ಬಿಳಾಮನಿಗೆ ಗೊತ್ತಿತ್ತು ದೇವರು ಇಸ್ರಾಯೇಲ್ ಜನರೊಟ್ಟಿಗೆ ಒಂದು ಒಡಂಬಡಿಕೆಯನ್ನ ಮಾಡಿಕೊಂಡಿದ್ದಾನೆ ಎಂಬುದಾಗಿ. ಅದೇ ಸಮಯದಲ್ಲಿ ನಾವು ನೋಡುತ್ತೇವೆ ಬಾಲಾಕನು ಇದಕ್ಕೆ ತದ್ವಿರುದ್ಧವಾಗಿ ದೇವರಿಗೆ ತದ್ವಿರುದ್ಧವಾಗಿ ಅವನು ಕಾರ್ಯ ಮಾಡುವುದನ್ನ ನಾವು ನೋಡುತ್ತೇವೆ. So he should not have fellowship with Balak's people. ಆದ ಕಾರಣ ಅವನು ಬಾಲಾಕನ ಜನರೊಟ್ಟಿಗೆ ಅವನು ಯಾವುದೇ ರೀತಿಯಾದಂತಹ ಒಂದು ಸಂಬಂಧವನ್ನ ಅವನು ಇಟ್ಟುಕೊಳ್ಳಬಾರದಾಗಿತ್ತು. So only God was not pleased with Balaam for hosting the Balak's emissaries. ಆದ ಕಾರಣ ನಾವು ನೋಡುತ್ತೇವೆ ದೇವರು ಬಿಳಾಮನೊಟ್ಟಿಗೆ ದೇವರು ಸಂತುಷ್ಟನಾಗಿರಲಿಲ್ಲ. ಯಾಕಂದ್ರೆ ಅವನು ಬಾಲಾಕನ ಜನರನ್ನ ಅವನು ತನ್ನ ಒಂದು ವಸತಿಯಲ್ಲಿ ಅವರನ್ನ ಇರಿಸಿಕೊಂಡದರ ನಿಮಿತ್ತವಾಗಿ. Then God said to him, you shall not go with them, you shall not curse the people, for they are blessed. ನಂತರ ನಾವು ನೋಡುತ್ತೇವೆ ದೇವರು ಬಿಳಾಮನಿಗೆ ಹೇಳುತ್ತಾನೆ, ನೀನು ಅವರ ಜೊತೆಯಲ್ಲಿ ಹೋಗಬಾರದು, ಮಾತ್ರವಲ್ಲದೆ ನೀನು ನನ್ನ ಜನರನ್ನ ಶಪಿಸಬಾರದು. So it was very clear, he cannot go and he cannot curse. ಆದ್ರಿಂದ ಬಹಳ ಸ್ಪಷ್ಟವಾಗಿತ್ತು, ನೀನು ಅವರ ಸಂಗಡ ಹೋಗಬಾರದು, ಮಾತ್ರವಲ್ಲದೆ ನೀನು ನನ್ನ ಜನರನ್ನ ಶಪಿಸಬಾರದು. Because God is the protector of Israel. ಯಾಕೆಂದರೆ ದೇವರು ತಾನೇ ಸ್ವತಃ ಇಸ್ರಾಯೇಲರ ಸಂರಕ್ಷಕನಾಗಿದ್ದನು. If Israel sins, God will punish them, God will discipline them, but will not allow other nations to torment them. ಆದ್ರಿಂದ ಇಸ್ರಾಯೇಲರು ಒಂದು ವೇಳೆ ತಪ್ಪು ಮಾಡಿದರೆ ದೇವರು ತಾನೇ ಅವರನ್ನ ದಂಡಿಸ್ತಾನೆ, ಶಿಕ್ಷಿಸ್ತಾನೆ. ಬೇರೆ ಅನ್ಯ ದೇಶದವರಾಗ್ಲಿ ರಾಷ್ಟ್ರದವರಾಗ್ಲಿ ಅವರಿಗೆ ತೊಂದರೆ ಕೊಡುವ ಹಾಗಿಲ್ಲ. If Israel continues to be rebellious, then God can judge them by sending other nations to attack them. ಆದರೆ ಒಂದು ವೇಳೆ ಇಸ್ರಾಯೇಲರು ಅವರು ನಿರಂತರವಾಗಿ ದೇವರಿಗೆ ವಿರುದ್ಧವಾದಂತ ಕಾರ್ಯಗಳನ್ನ ಮಾಡಿ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದರೆ ಆ ಸಮಯದಲ್ಲಿ ದೇವರು ಅನ್ಯ ಜನರನ್ನ ಎಬ್ಬಿಸಿ ಅವರನ್ನ ಮೂಲಕವಾಗಿ ಇಸ್ರಾಯೇಲರನ್ನ ದಂಡಿಸುವಂತವನಾಗಿರುತ್ತಾನೆ. So in the normal situation, no nation can curse Israel because Abraham's descendants are blessed. ಆದ್ರಿಂದ ಸಾಮಾನ್ಯವಾಗಿ ಯಾವ ದೇಶದವರು ಸಹ ಇಸ್ರಾಯೇಲರನ್ನ ಅವರನ್ನ
ಹಾಳು ಮಾಡುವಂತಾಗ್ಲಿ ಅವರಿಗೆ ಹಾನಿ ಮಾಡುವಂತಾಗ್ಲಿ ಇರಲಿಲ್ಲ. ಯಾಕಂದ್ರೆ ಅವರು ಅಬ್ರಹಾಮನ ಸಂತತಿಯವರಾದ ಕಾರಣ ದೇವರು ಅವರನ್ನ ಆಶೀರ್ವದಿಸಿದ್ರು. So Balaam, listening to God, sent back the delegation saying, I cannot come. ಹೀಗೆ ನಾವು ನೋಡುತ್ತೇವೆ, ಬಿಲಾಮನು ದೇವರ ಸ್ವರವನ್ನ ಕೇಳಿ ಅವನು ಹೇಳ್ತಾನೆ ಬಾಲಾಕನ ಪ್ರತಿನಿಧಿಗಳಿಗೆ, ನೀವು ಹಿಂದಿರುಗಿ ಹೋಗ್ರಿ, ದೇವರಿಂದ ನನಗೆ ಅಪ್ಪಣೆ ಸಿಗಲಿಲ್ಲ ಎಂಬುದಾಗಿ. So the delegation, maybe 3 people, 5 people, 10 people, had to travel another 25-30 days back to the king Balak. ಹೀಗೆ ನಾವು ನೋಡುತ್ತೇವೆ, ಬಾಲಾಕನ ಪ್ರತಿನಿಧಿಗಳು ಅವರು 1, 2, 3 ಎಷ್ಟು ಜನ ಇದ್ರು ಗೊತ್ತಿಲ್ಲ, ಆದ್ರೆ ಅವರು ಮತ್ತೆ 25-30 ದಿನಗಳವರೆಗೆ ಮತ್ತೆ ಬಾಲಾಕನ ಬಳಿಗೆ ಹೋಗುವುದಕ್ಕೆ ಅವರು ಮತ್ತೆ ಪ್ರಯಾಣ ಬೆಳೆಸ್ತಾರೆ. So Balak cannot take no as answer. ಆದ ಕಾರಣ ನಾವು ನೋಡ್ತೇವೆ ಇಲ್ಲಿ ಬಾಲಾಕನು ಈ ಒಂದು ಇಲ್ಲ ಎಂಬುದಂತ ಉತ್ತರವನ್ನ ಅವನು ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. So many people in position of power, they think nobody should say no to them. ಈಗ ಅನೇಕರು ನಾವು ನೋಡುತ್ತೇವೆ, ಅವರು ಅಧಿಕಾರದಲ್ಲಿರುವಾಗ, ಒಂದು ಉನ್ನತ ಸ್ಥಾನದಲ್ಲಿ ಇರುವಾಗ ಯಾರೇ ಆಗ್ಲಿ ಅವರಿಗೆ ಇಲ್ಲ ಎಂಬುದಾಗಿ ಹೇಳಿದ್ರೆ ಅವರು ಅದನ್ನ ಸ್ವೀಕಾರ ಮಾಡುವುದಿಲ್ಲ. They think they have authority over all people and all people should obey them. ಅವರು ಅಂದುಕೊಳ್ಳುತ್ತಾರೆ ಅವರಿಗೆ ಎಲ್ಲ ಜನರ ಮೇಲೆ ಅಧಿಕಾರ ಕೊಡಲ್ಪಟ್ಟಿದೆ, ಆದ್ರಿಂದ ಅವರು ಹೇಳಿದ ಹಾಗೆ ಅದು ನಡೆಯಬೇಕೆಂಬುದಾಗಿ ಅವರು ಭಾವಿಸ್ತಾರೆ. So Balak did not have any authority over Balaam, but he thinks he has authority over them. ಹೀಗೆ ಬಾಲಾಕನಿಗೆ ಬಿಲಾಮನ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಅಧಿಕಾರವಿರಲಿಲ್ಲ, ಆದರೆ ಅವನು ಅಂದುಕೊಂಡನು ಅವನಿಗೆ ಬಿಲಾಮನ ಮೇಲೆ ಅಧಿಕಾರವಿದೆ ಎಂಬುದಾಗಿ. So Balak thought the fees he quoted was insufficient, so he sent high-ranking officials with a higher promise of price. ಬಾಲಾಕನ ಅಂದುಕೊಂಡು ಬಹುಶಃ ಅವನು ಬಿಲಾಮನಿಗೆ ಕೊಟ್ಟಂತ ಆ ಒಂದು ಶುಲ್ಕವಾಗ್ಲಿ ಅಥವಾ ಒಂದು ಕಾಣಿಕೆ ಆಗ್ಲಿ ಅದು ಸಾಕಾಗಿ ಬರಲಿಲ್ಲ, ಸಾಲದೆ ಬಂದಿರಬಹುದು. ಆದ ಕಾರಣ ಅವನು ಬಿಲಾಮನು ಇನ್ನೂ ಉತ್ತಮ ದರ್ಜೆಯಾದಂತಹ ಅವನ ಅಧಿಕಾರಿಗಳನ್ನ ನೇಮಕ ಮಾಡಿ ಅವರನ್ನ ಕಳುಹಿಸೋದಕ್ಕೆ ಅವನು ಆಲೋಚಿಸ್ತಾನೆ. Instead of sending junior delegation, he maybe summoned the higher officials to go on that delegation. ಆದ ಕಾರಣ ಕೆಲ ದರ್ಜೆಯಲ್ಲಿರುವಂತಹ ಅಧಿಕಾರಿಗಳನ್ನ ಕಳುಹಿಸುವ ಬದಲು ಅವನು ಉನ್ನತ ದರ್ಜೆಯಲ್ಲಿರುವಂತಹ ಅಧಿಕಾರಿಗಳನ್ನ, ಇನ್ನೂ ಹೆಚ್ಚಿನ ಮೇಲ್ಮಟ್ಟದ ಅಧಿಕಾರಿಗಳನ್ನ ಅವನು ಆಮಂತ್ರಣ ಮಾಡುವುದಕ್ಕೆ, ಬಿಲಾಮನನ್ನು ಆಮಂತ್ರಣ ಮಾಡುವುದಕ್ಕೆ ಅವನು ಕಳಿಸಿದ್ದನ್ನು ನಾವು ನೋಡ್ತೇವೆ. So this delegation comes to Balaam after 2 months. ಆದ್ರಿಂದ ಈ ಹೊಸ ತಂಡವು ಬಿಲಾಮನ ಬಳಿಗೆ 2 ತಿಂಗಳಾದ ನಂತರ ಅವರು ಬರ್ತಾ ಇದ್ದಾರೆ. So the last time when the first delegation came, the Lord was not happy that he hosted them. ಇದಕ್ಕಿಂತ ಮುಂಚೆ ಬಂದಂತ ಆ ಒಂದು ಪ್ರತಿನಿಧಿಗಳು ಬಂದಾಗ ದೇವರು ಆ ಒಂದು ಪ್ರತಿನಿಧಿಗಳ ಕುರಿತಾಗಿ ಅವನು ಸಂತೋಷ ಪಡಲಿಲ್ಲ. So God was very clear that he could not go. ದೇವರು ಬಹಳ ಸ್ಪಷ್ಟವಾಗಿ ಬಿಲಾಮನಿಗೆ ಹೇಳಿದನು, ನೀನು ಅವರ ಜೊತೆ ಹೋಗಬಾರದು ಎಂಬುದಾಗಿ. But he accepted the delegation. ಆದ್ರೆ ನಾವು ನೋಡ್ತೇವೆ ಕೊನೆಯಲ್ಲಿ ಬಿಲಾಮನು ಈ ಪ್ರತಿನಿಧಿಗಳನ್ನ ಸ್ವೀಕಾರ ಮಾಡಿದನು. So the delegation was very persuasive. They were very much talking or flattering and telling these are the promises, please come. ನಾವು ನೋಡ್ತೇವೆ ಈ ಒಂದು ಪ್ರತಿನಿಧಿಗಳು ಅವರು ಬಹಳಷ್ಟು ವಾಗ್ವಾದದಲ್ಲಿ ತೊಡಗಿಸಿಕೊಂಡು ಹೇಗಾದರೂ ಮಾಡಿ ಬಿಲಾಮನನ್ನ ಈ ಒಂದು ಆಮಂತ್ರಣಕ್ಕೆ ಅವನಿಗೆ ಒಪ್ಪಿಗೆ ಅವನಿಂದ ತೆಗೆದುಕೊಳ್ಳಲೇಬೇಕೆಂಬುದಾಗಿ ಮಾಡಿ ಪಣ ತೊಟ್ಟು ಅವನನ್ನ ಒತ್ತಾಯಿಸುವುದನ್ನು ನಾವು ನೋಡುತ್ತೇವೆ. And we see Balaam also wanted to go. ಮಾತ್ರವಲ್ಲದೆ ನಾವು ನೋಡುತ್ತೇವೆ ಬಿಲಾಮನಿಗೆ ಸಹ ಒಂದು ಇಚ್ಛೆ ಇತ್ತು, ಅವನು ಸಹ ಇವ್ರ ಜೊತೆಯಾಗಿ ಹೋಗಬೇಕೆಂಬುದಾಗಿ. 2 months ago the Lord said don't go. 2 ತಿಂಗಳ ಹಿಂದೆ ದೇವರು ಹೇಳ್ತಾನೆ ನೀನು ಹೋಗಬಾರದು. So now also the command is same, don't go. ಈಗಲೂ ಸಹ ದೇವರು ಅದೇ ಒಂದು ಆಜ್ಞೆಯನ್ನು ಕೊಡ್ತಾನೆ, ನೀನು ಹೋಗಬಾರದು. But his heart was not willing to accept God's commandment. ಆದರೆ ಅವನ ಹೃದಯದಲ್ಲಿ ದೇವರ ಆಜ್ಞೆಯನ್ನ ಸ್ವೀಕಾರ ಮಾಡುವುದಕ್ಕೆ ಅವನು ಮನಸ್ಸು ಮಾಡಲಿಲ್ಲ. Because God knows our hearts. ಯಾಕಂದ್ರೆ ದೇವರು ನಮ್ಮ ಹೃದಯವನ್ನ ಚೆನ್ನಾಗಿ ಬಲ್ಲವನಾಗಿದ್ದಾನೆ. By hosting the delegate the second time, he expressed his desire to go. ಆ 2ನೇ ಬಾರಿ ಬಂದಂತ ಆ ಒಂದು ಪ್ರತಿನಿಧಿಗಳನ್ನ ನೋಡುವಾಗ ಅವನಿಗೆ ತಡ್ಕೊಳ್ಳಿಕ್ಕಾಗ್ಲಿಲ್ಲ, ಅವರಿಗೆ ಒಪ್ಪಿಗೆಯನ್ನು ಕೊಡುವುದನ್ನ ನಾವು ನೋಡುತ್ತೇವೆ. So then he
ask the Lord permission to go. ನಂತರ ನಾವು ನೋಡ್ತೇವೆ ಅವನು ದೇವರ ಬಳಿಯಲ್ಲಿ ಮತ್ತೆ ಹೋಗಿ ಅನುಮತಿಯನ್ನ ಕೇಳ್ತಾನೆ ಬಿಳಾಮನು ಮತ್ತೆ ಅವರ ಸಂಗಡ ಹೋಗುವುದಕ್ಕಾಗಿ. So here we learn about the perfect will and the permissible will. ಈ ಸಂದರ್ಭದಲ್ಲಿ ನಾವು ಎರಡು ವಿಚಾರಗಳನ್ನ ನಾವು ಕಲಿಯುತ್ತೇವೆ. ಅಂದ್ರೆ ಏನಂದ್ರೆ, ಒಂದನೇದಾಗಿ ಪರಿಪೂರ್ಣವಾದಂತ ಚಿತ್ತ, ಇನ್ನೊಂದು ದೇವರು ಅನುಮತಿಸುವಂತ ಚಿತ್ತ. So the perfect plan or perfect will of God is he should not go. ದೇವರ ಪರಿಪೂರ್ಣವಾದಂತ ಚಿತ್ತ ಅದೇನಂದ್ರೆ ಬಿಳಾಮನಿಗಿದ್ದಂದ್ರೆ ಅವನು ಖಂಡಿತವಾಗ್ಲೂ ಅವರ ಸಂಗಡ ಹೋಗಬಾರದು ಎಂಬುದಾಗಿತ್ತು. So that is the right plan. That is a plan that God had designed for him. ಅದು ದೇವರು ಮಾಡಿದಂತ ಒಂದು ಯೋಜನೆ ಆಗಿತ್ತು. ಅವನಿಗೋಸ್ಕರವಾಗಿ ದೇವರು ಪ್ರತ್ಯೇಕವಾಗಿ ಸಿದ್ಧಪಡಿಸಿದಂತ ಒಂದು ಯೋಜನೆ ಆಗಿತ್ತು. But he was not content with that. ಆದರೆ ಆ ಒಂದು ಯೋಜನೆಯಲ್ಲಿ ಅವನು ಸಂತೃಪ್ತನಾಗಿರ್ಲಿಲ್ಲ. His heart was desiring to go. ಆದರೆ ಅವನು ಹೃದಯದಲ್ಲಿ ಅವನು ಅವರ ಜೊತೆಯಾಗಿ ಹೋಗಬೇಕೆಂಬುದಾಗಿ ಅವನು ಬಯಸುತ್ತಾ ಇದ್ದನು. So that means he wanted to go away from God's plan. ಅದರ ಅರ್ಥ ಏನಂದ್ರೆ ಅವನು ದೇವರ ಯೋಜನೆಯಿಂದ ಬಹಳ ದೂರವಾಗಿ ಹೋಗಿದ್ದನು. So sometimes God allows his people to go astray so that they can learn by hurting themselves. ದೇವರು ಅನೇಕ ಬಾರಿ ಜನರು ದೇವರ ಯೋಜನೆಯಿಂದ ದೂರ ಹೋಗುವುದಕ್ಕೆ ಅನುಮತಿಸ್ತಾನೆ. ಯಾಕಂದ್ರೆ ಅವರು ತಮ್ಮನ್ನೇ ತಾವು ಆ ಒಂದು ಕಷ್ಟಕ್ಕೆ ಒಳಪಡಿಸುವುದರ ನಿಮಿತ್ತವಾಗಿ ಅವರು ದೇವರ ಚಿತ್ತವನ್ನ ಕಲಿತುಕೊಳ್ಳುತ್ತಾರೆ ಎಂಬಂತ ವಿಚಾರದೊಂದಿಗೆ. So that is learning the hard way. ಅದು ಬಹಳ ಕಠಿಣವಾಗಿ ದೇವರ ಚಿತ್ತವನ್ನ ಕಲಿಸಿಕೊಳ್ಳುವಂತ ಒಂದು ವಿಧಾನವಾಗಿದೆ. So only Numbers 22:20, if the men have come to call you, rise, go with them, but only do what I tell you. ಆದ ಕಾರಣ ನಾವು ನೋಡುತ್ತೇವೆ ಅರಣ್ಯಕಾಂಡ 22-20 ವಚನದಲ್ಲಿ ನಾವು ನೋಡುತ್ತೇವೆ, ಆ ಮನುಷ್ಯರು ನಿನ್ನನ್ನು ಕರೆಯುವುದಕ್ಕೆ ಬಂದಿರೋದ್ರಿಂದ ಎದ್ದು ಅವರ ಜೊತೆಯಲ್ಲಿ ಹೋಗು, ಆದರೆ ನಾನು ನಿನಗೆ ಆಜ್ಞಾಪಿಸುವ ಪ್ರಕಾರವೇ ನೀನು ಮಾಡಬೇಕು ಎಂಬುದಾಗಿ ದೇವರು ಹೇಳ್ತಾರೆ. The Lord said, you have been disobedient by going, but at least be obedient in doing what I say when you reach there. ದೇವರು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಬಿಳಾಮನಿಗೆ ನೀನು ಅವರ ಜೊತೆಯಾಗಿ ಹೋಗುವುದರ ನಿಮಿತ್ತವಾಗಿ ನೀನು ನನಗೆ ಅವಿಧೇಯನಾಗಿದ್ದಿ, ಆದರೆ ಕನಿಷ್ಠ ಪಕ್ಷ ಅವರ ಜೊತೆಯಲ್ಲಿ ಹೋಗುವಾಗ ನಾನು ನಿನಗೆ ಏನು ಹೇಳುತ್ತೇನೋ ನೀನು ಅದನ್ನೇ ಮಾಡಬೇಕೆಂಬುದಾಗಿ ದೇವರು ಬಿಳಾಮನಿಗೆ ಹೇಳುವುದನ್ನು ನಾವು ನೋಡ್ತೇವೆ. So God's perfect will is not to go. Permissible will is you can go, but do what I command you. ಆದ್ರಿಂದ ದೇವರ ಪರಿಪೂರ್ಣ ಚಿತ್ತ ಬಿಳಾಮನಿಗಿದ್ದದ್ದೇನೆಂದ್ರೆ, ನೀನು ಅವರ ಸಂಗಡ ಹೋಗಬಾರದು, ಆದರೆ ದೇವರ ಅನುಮತಿಸುವ ಚಿತ್ತದ ಪ್ರಕಾರವಾಗಿ ನೀನು ಅವರ ಸಂಗಡ ಹೋದರೂ ಕೂಡ ನಾನು ನಿನಗೆ ಏನು ಹೇಳುತ್ತೇನೋ ನೀನು ಅದನ್ನೇ ಮಾಡಬೇಕೆಂಬುದಾಗಿತ್ತು. So when we go away from perfect will of God, there is always consequences. ಆದ್ರಿಂದ ಯಾವಾಗೆಲ್ಲ ನಾವು ದೇವರ ಪರಿಪೂರ್ಣ ಚಿತ್ತದಿಂದ ಅಗಲಿ ದೂರ ಹೋಗುತ್ತೇವೋ ಅದಕ್ಕೆಲ್ಲ ನಾವು ನೋಡುತ್ತೇವೆ ಒಂದು ದುಷ್ಪರಿಣಾಮವನ್ನ ನಮ್ಮ ಜೀವಿತದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. We have to understand God is not pleased when we step away from perfect will of God. ನಾವು ಯಾವಾಗ ದೇವರ ಪರಿಪೂರ್ಣ ಚಿತ್ತದಿಂದ ಹೊರಕ್ಕೆ ನಾವು ಕಾಲಿಡುತ್ತೇವೋ ಆ ಸಂದರ್ಭಗಳಲ್ಲಿ ದೇವರು ಖಂಡಿತವಾಗಿ ನಮ್ಮನ್ನ ಮೆಚ್ಚುವಂತವನಲ್ಲ. So then God gave him opportunity to repent. ಈಗ ದೇವರು ನೋಡುತ್ತೇವೆ ಅವನಿಗೆ ಪಶ್ಚಾತ್ತಾಪ ಪಡುವುದಕ್ಕೆ ದೇವರೊಂದು ಅವಕಾಶವನ್ನ ಕೊಟ್ಟನು. So as he traveled with the delegation, ಅವನು ಈ ಒಂದು ಪ್ರತಿನಿಧಿಗಳ ಜೊತೆಯಾಗಿ ಅವನು ಪ್ರಯಾಣವಾಗಿ ಅವನು ಹೋಗುತ್ತಾ ಇದ್ದಾಗ, so on the way God could have killed him. ಅವನು ಹೋಗುವ ದಾರಿಯಲ್ಲಿ ದೇವರು ಅವನನ್ನ ಕೊಂದು ಹಾಕಬಹುದಾಗಿತ್ತು. The angel of death was there. ಮರಣದ ದೇವದೂತನು ಅವರಿಗೆ ಎದುರಾಗಿ ಬರುವುದನ್ನು ನಾವು ನೋಡುತ್ತೇವೆ. So God was merciful even to a disobedient prophet. ಹೀಗೆ ನಾವು ನೋಡುತ್ತೇವೆ, ಒಬ್ಬ ಅವಿಧೇಯನಾದಂತ ಪ್ರವಾದಿಗೆ ದೇವರು ಕನಿಕರವನ್ನ ತೋರಿಸುವುದನ್ನ ನಾವು ನೋಡುತ್ತೇವೆ. Jonah the prophet also was disobedient, but God was gracious to him. ಅದೇ ರೀತಿಯಾಗಿ ಯೋನನು ಸಹ ನಾವು ನೋಡುತ್ತೇವೆ, ದೇವರಿಗೆ ಅವಿಧೇಯನಾಗಿದ್ದನು, ಆದರೆ ದೇವರು ಯೋನನಿಗೆ ಕರುಣೆ ತೋರಿಸುವುದನ್ನ ನಾವು ನೋಡುತ್ತೇವೆ. So the donkey had a perception, or God gave donkey the discernment to see the angel. ಹೀಗೆ ನಾವು ನೋಡುತ್ತೇವೆ, ದೇವರು ಆ ಒಂದು ಕತ್ತೆಗೆ ಒಂದು ವಿವೇಚನಾ ಶಕ್ತಿಯನ್ನ ಕೊಡುವುದನ್ನ ನಾವು ನೋಡ್ತೇವೆ. ಯಾಕಂದ್ರೆ ಆ ಕತ್ತೆಯು
ದೇವದೂತನನ್ನ ಕಂಡು ಅದು ಸ್ತಬ್ಧವಾಗಿ ನಿಲ್ಲುವುದನ್ನು ನಾವು ನೋಡುತ್ತೇವೆ. The prophet has become dumb, but his donkey was sharp to know or discern. ಹೀಗೆ ನಾವು ನೋಡುತ್ತೇವೆ, ದೇವರ ಪ್ರವಾದಿಯು ಅವನು ಕುರುಡನಾಗಿ ಅವನು ನಿಂತಿದ್ದಾನೆ, ಆದರೆ ದೇವರು ಆ ಒಂದು ಕತ್ತೆಗೆ ಆ ಒಂದು ವಿವೇಚನಾ ಶಕ್ತಿಯನ್ನು ಕೊಟ್ಟು ಕಾಣುವಂತೆ ದೃಷ್ಟಿಯನ್ನು ಕೊಡುವುದನ್ನು ನಾವು ನೋಡುತ್ತೇವೆ. So the roads were not so broad for 4 or 5 cars to go. It is mostly a small path. ಈ ಒಂದು ದಾರಿ ಹೋಗುವಂತ ದಾರಿಯು ಅದು ಬಹಳ ಸಣ್ಣದಾಗಿ ಇಕ್ಕಟ್ಟಾದಂತ ಒಂದು ಮಾರ್ಗ. ಅದರಲ್ಲಿ 4 ಕುದುರೆಗಳಾಗ್ಲಿ ಹೀಗೆ ಒಟ್ಟಾಗಿ ಒಂದೇ ಸಮಯ ಹೋಗುವಂತ ದಾರಿ ಇರಲಿಲ್ಲ. ಅದೊಂದು ಚಿಕ್ಕ ಕಾಲ್ನಡಿಗೆಯ ಕಾಲ್ದಾರಿ ಆಗಿತ್ತು. So only when the angel was standing, it was an obstruction. The donkey could not go. ಆದ ಕಾರಣ ಈ ಒಂದು ಸಣ್ಣ ದಾರಿಯಲ್ಲಿ ದೇವದೂತನು ದಾರಿಯ ಮಧ್ಯದಲ್ಲಿ ನಿಂತ ಕಾರಣ ಈ ಒಂದು ಕತ್ತೆಗೆ ಆ ಕಡೆ ಆಗಲಿ ಈ ಕಡೆ ಆಗಲಿ ಹೋಗುವುದಕ್ಕೆ ಸಾಧ್ಯವಾಗದೆ ಅದು ಅಲ್ಲಿಯೇ ನಿಂತು ಬಿಟ್ಟಿತು. So to avoid the angel, the donkey took a path in which Balaam's leg was squeezed. ಹೀಗೆ ನಾವು ನೋಡುತ್ತೇವೆ, ಈ ಒಂದು ದೇವದೂತನನ್ನ ತಪ್ಪಿಸಿಕೊಂಡು ಇನ್ನೊಂದು ದಾರಿಯಾಗಿ ಈ ಒಂದು ಕತ್ತೆ ಮಾರ್ಗ ಹಿಡಿದಾಗ ಈ ಬಿಳಾಮನ ಕಾಲುಗಳು ಅವನಿಗೆ ಆ ಒಂದು ಸಣ್ಣ ಕಿರಿದಾದಂತ ಒಂದು ಮಾರ್ಗದಲ್ಲಿ ಹೋದ ಕಾರಣ ಅದು ಸಿಕ್ಕಿ ಹಾಕಿಕೊಂಡಿತ್ತು. He was very angry with the donkey. ಅವನು ಆದ ಕಾರಣ ಅವನು ಕತ್ತೆ ಮೇಲೆ ತನ್ನ ಕೋಪವನ್ನೆಲ್ಲ ಅವನು ಪ್ರದರ್ಶಿಸಿದನು. He did not realize God was angry with him, but he was angry with the donkey. ಅವನು ನೋಡ್ತಾನೆ, ದೇವರು ಅವನ ಮೇಲೆ ಕೋಪಗೊಂಡಿರುವುದನ್ನು ಅವನು ಗ್ರಹಿಸಿಕೊಳ್ಳಿಲ್ಲ, ಆದರೆ ಅವನು ಕತ್ತೆ ಮೇಲೆ ಕೋಪಗೊಳ್ಳುತ್ತಾನೆ. So he hit the donkey not once but twice. ಆದ ಕಾರಣ ಅವನು ಕತ್ತೆಯನ್ನ 1-2 ಬಾರಿ ಜೋರಾಗಿ ಹೊಡೆಯುವುದನ್ನು ನಾವು ನೋಡ್ತೇವೆ. So the angel stood in place when the donkey could not turn to left or right. ಆದ ಕಾರಣ ನಾವು ನೋಡುತ್ತೇವೆ, ಈ ಒಂದು ದೇವದೂತನು ನಿಂತಂತ ಒಂದು ಸ್ಥಳದಲ್ಲಿ ಕತ್ತೆ ಎಡಕ್ಕಾಗ್ಲಿ ಬಲಕ್ಕಾಗಲಿ ತಿರುಗೋದಕ್ಕೆ ಸಾಧ್ಯವಾಗಲಿಲ್ಲ. Probably it cannot turn back also. ಅದು ಬಹುಶಃ ಆ ಒಂದು ಕತ್ತೆ ಹಿಂತಿರುಗುವುದಕ್ಕೂ ಸಾಧ್ಯವಾಗದೇ ಇದ್ದಂತ ಒಂದು ಇಕ್ಕಟ್ಟಾಗಿದ್ದಿರಬಹುದು. So the donkey stood still. It should not go front or back. ಹಾಗೆ ನಾವು ನೋಡುತ್ತೇವೆ, ಈ ಕತ್ತೆ ಅಲ್ಲೇ ನಿಂತು ಬಿಟ್ಟಿತ್ತು. ಅದು ಮುಂದೇನೂ ಹೋಗ್ಲಿಕ್ಕಾಗ್ಲಿಲ್ಲ, ಹಿಂದೇನೂ ಅದಕ್ಕೆ ಹೋಗಕ್ಕಾಗ್ಲಿಲ್ಲ. So the third time Balaam hit the donkey. 3ನೇ ಬಾರಿ ಮತ್ತೆ ಈ ಒಂದು ಕತ್ತೆಗೆ ಜೋರಾಗಿ ಬಿಳಾಮನು ಹೊಡಿತಾನೆ. It could have taken 30 minutes to 45 minutes for all these 3 hits on donkey to happen. ಬಹುಶಃ ಈ 3 ಹೊಡೆತಗಳನ್ನ ಹೊಡೆಯೋದಕ್ಕೆ 20 ಅಥವಾ 20-30 ನಿಮಿಷಗಳಾಗಿರಬಹುದು. So that was the time that God gave Balaam to repent. ಆ ಒಂದು ಸಮಯ ದೇವರು ಬಿಳಾಮನಿಗೆ ಪಶ್ಚಾತ್ತಾಪ ಪಡುವುದಕ್ಕೋಸ್ಕರವಾಗಿ ಕೊಟ್ಟಂತ ಒಂದು ಸಮಯವಾಗಿತ್ತು. So when all these things are happening, he did not think what God is telling him. ಈ ಎಲ್ಲ ಘಟನೆಗಳು ಸಂಭವಗಳು ನಡೀತಾ ಇರುವಾಗ ದೇವರು ಅವನಿಗೆ ಏನು ಹೇಳುವುದಕ್ಕೆ ಬಯಸ್ತಾನೆ ಎಂಬುದರ ಕುರಿತಾಗಿ ಅವನು ಕಿಂಚಿತ್ತು ಆಲೋಚನೆ ಮಾಡಲಿಲ್ಲ. He was obsessed in going. ಅವನು ಮುಂದೆ ಹೋಗಲೇಬೇಕೆಂಬುದಾಗಿ ಪಣ ತೊಟ್ಟು ಅವನು ಪ್ರಯಾಸ ಪಡ್ತಾ ಇದ್ದನು. Probably the other people in the delegates who came from Balak have already gone. ಬಹುಶಃ ಈ ಬಾಲಕನ ಪ್ರತಿನಿಧಿಗಳು ಅವನ ಜೊತೆಯಾಗಿ ಬಂದವರು ಅವರು ಈಗಾಗಲೇ ಬಹಳಷ್ಟು ದೂರ ಈಗಾಗಲೇ ಅವರು ಪ್ರಯಾಣ ಮಾಡಿ ಮುಂದೆ ಹೋಗಿರಬಹುದು. So now he was lagging behind, so he was getting angry. ಈಗ ಅವನು ಹಿಂದೆ ಉಳಿದ ಕಾರಣ ಈಗ ಅವನು ಇನ್ನೂ ಹೆಚ್ಚು ಅಸಮಾಧಾನಗೊಂಡು ಅವನು ಕೋಪಗೊಳ್ಳುವುದನ್ನು ನಾವು ನೋಡುತ್ತೇವೆ. So then angel spoke, the donkey spoke with Balaam. Why are you hitting me? ಈಗ ನಾವು ನೋಡುತ್ತೇವೆ, ಬಿಲಾಮನ ಜೊತೆಯಾಗಿ ಈ ಒಂದು ಕತ್ತೆ ಮಾತಾಡ್ತಾ ಇದೆ, ಯಾಕೆ ನೀನು ನನಗೆ ಹೊಡಿತಾ ಇದೆ ಎಂಬುದಾಗಿ. So angel opened the eyes of Balaam and he said, your way is perverse or rebellious. ಹೀಗೆ ನಾವು ನೋಡುತ್ತೇವೆ, ಈ ಒಂದು ದೇವದೂತನು ಬಿಲಾಮನ ಕಣ್ಣುಗಳನ್ನ ತೆರೆ ಮಾಡಿ ಅವನು ಹೇಳುತ್ತಾನೆ, ನಿನ್ನ ಮಾರ್ಗಗಳು ಅದು ಡೊಂಕಾಗಿದೆ, ಅದು ಸರಿಯಾದ ಮಾರ್ಗವಲ್ಲ ಎಂಬುದಾಗಿ ಅವನನ್ನ ಎಚ್ಚರಿಸುವುದನ್ನು ನಾವು ನೋಡುತ್ತೇವೆ. So rebellious means against the commandment of God. ದೇವರಿಗೆ ತಿರುಗಿ ಬೀಳುವುದಂದ್ರೆ ದೇವರ ಆಜ್ಞೆಗಳಿಗೆ ನಾವು ವಿರುದ್ಧವಾಗಿ ನಡೆಯುವಂಥದ್ದು ಎಂಬುದಾಗಿ ಅರ್ಥ. Perverse means he desires wrong things which is against the will of God.
ಮಾತ್ರವಲ್ಲದೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿರುವಂತಹ ಆ ಒಂದು ಆಶೆಗಳು ಅಥವಾ ಇಚ್ಛೆಗಳಾಗಿವೆ. So he deserved death. ಆದ ಕಾರಣ ಅವನು ಮರಣದಂಡನೆಗೆ ಯೋಗ್ಯನಾಗಿದ್ದನು. The angel could have executed the death sentence but for the donkey. ಆ ದೇವದೂತನು ಬಿಳಾಮನಿಗೆ ಒಂದು ಮರಣದಂಡನೆಯನ್ನು ಕೊಡುವುದಕ್ಕೆ ಅವನು ಸಿದ್ಧವಾಗಿದ್ದ, ಆದರೆ ಈ ಒಂದು ಕತ್ತೆಯ ನಿಮಿತ್ತವಾಗಿ ಅವನು ಬದುಕುಳಿಯುತ್ತಾನೆ. So like donkey interceded for a prophet. ಹೀಗೆ ನಾವು ನೋಡುತ್ತೇವೆ, ಒಂದು ಕತ್ತೆಯು ಒಬ್ಬ ಪ್ರವಾದಿಗೋಸ್ಕರವಾಗಿ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದೆ. And even donkeys gave him a new life by standing there, not going ahead. ಹೀಗೆ ಆ ಒಂದು ಕತ್ತೆ ಮುಂದೆ ಒಂದು ಹೆಜ್ಜೆ ಇಡದೆ ಆ ಒಂದು ಸಮಯದಲ್ಲಿ ಅಲ್ಲೇ ನಿಂತ ನಿಮಿತ್ತವಾಗಿ ಈ ಪ್ರವಾದಿಯ ಜೀವನ ಉಳಿಸಿಕೊಳ್ಳುತ್ತಾ ಇದೆ. So instead of he being the spokesperson of God, his donkey became the spokesperson of God. ಹೀಗೆ ಒಬ್ಬ ಪ್ರವಾದಿಯು ದೇವರ ಪ್ರತಿನಿಧಿಯಾಗಿ, ದೇವರ ಬಾಯಿಯಾಗಿ ಅವನು ಇರಬೇಕಾದವನು. ಆದರೆ ಇಲ್ಲಿ ನಾವು ನೋಡ್ತೇವೆ, ಈ ಕತ್ತೆ ದೇವರ ಬಾಯಿಯಾಗಿ, ದೇವರ ಪ್ರತಿನಿಧಿಯಾಗಿ ಮಾತನಾಡುವುದನ್ನ. It was a great spiritual fall for Balaam. ಇದು ಬಿಳಾಮನಿಗೆ ಬಹಳ ದೊಡ್ಡದಾದಂತ ಒಂದು ಆತ್ಮೀಕವಾದಂತ ಒಂದು ಘಟನೆಯಾಗಿ ಅದು ಮಾರ್ಪಡಿತು. So immediately he tried to repent. ತಕ್ಷಣ ಅವನು ಪಶ್ಚಾತ್ತಾಪ ಪಡುವುದನ್ನು ನಾವು ನೋಡುತ್ತೇವೆ. So he said he chose the wrong way. ನಾನು ತಪ್ಪಾದಂತ ಒಂದು ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. So then he uses the word if. ಆಮೇಲೆ ನಾವು ನೋಡುತ್ತೇವೆ ಒಂದು ವೇಳೆ ಎಂಬಂತ ಪದ ಪ್ರಯೋಗವನ್ನು ಅವನು ಬಳಸುವುದನ್ನು ನಾವು ನೋಡುತ್ತೇವೆ. He says, if it is evil in your sight, I will turn back. ದೇವರೇ, ನಿನ್ನ ದೃಷ್ಟಿಯಲ್ಲಿ ಇದು ಕೆಟ್ಟದಾಗಿದ್ರೆ ನಾನು ಹಿಂತಿರುಗುತ್ತೇನೆ. So he knew that God did not approve even hosting the delegates of Balak. ಅವನಿಗೆ ಗೊತ್ತಿತ್ತು, ದೇವರು ಈ ಒಂದು ಬಾಲಾಕನ ಪ್ರತಿನಿಧಿಗಳನ್ನ ಸ್ವೀಕಾರ ಮಾಡಿದನ್ನ ದೇವರು ಇಷ್ಟಪಡಲಿಲ್ಲ ಎಂಬಂತ ವಿಚಾರ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. So he escaped death. ಈಗ ಅದನ್ನು ನಾವು ನೋಡುತ್ತೇವೆ, ಅವನು ಮರಣದಿಂದಲೂ ಅವನು ಪಾರಾಗ್ತಾ ಇದ್ದಾನೆ. So now he says, if it is evil in your sight. ಈಗ ಇಷ್ಟೆಲ್ಲ ಆದ್ರೂ ಕೂಡ ಅವನು ಹೇಳ್ತಾ ಇದ್ದಾನೆ, ಒಂದು ವೇಳೆ ದೇವರೇ ಇದು ನಿನ್ನ ದೃಷ್ಟಿಯಲ್ಲಿ ಕೆಟ್ಟದಾಗಿದ್ರೆ. So he knew it was evil, but still he is using, if it is evil, I will turn back. ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಅವನು ಮಾಡ್ತಾ ಇರುವಂತದ್ದು ತಪ್ಪಾದ ಕಾರ್ಯ, ಅವನು ಹೋಗುವ ದಾರಿ ತಪ್ಪು, ಆದರೂ ಕೂಡ ಎಂಬಂತ ಪದವನ್ನ ಬಳಸುವುದನ್ನು ನಾವು ನೋಡ್ತೇವೆ. ದೇವರೇ ಇದು ನಿನ್ನ ದೃಷ್ಟಿಯಲ್ಲಿ ಕೆಟ್ಟದಾಗಿದ್ರೆ. That means he was totally committed to go. ಅದರ ಅರ್ಥ ಅವನು ಸಂಪೂರ್ಣವಾಗಿ ಅವನು ಹೋಗಲೇಬೇಕೆಂಬಂತ ನಿರ್ಧಾರದೊಂದಿಗೆ ಅವನು ನಿಂತಿದ್ದನು. So there was no godly repentance, but only hypocritic repentance. ಇಲ್ಲಿ ದೈವಿಕವಾದಂತಹ ಒಂದು ಮಾನಸಾಂತರವಿರಲಿಲ್ಲ, ಬದಲಾಗಿ ಅವನಲ್ಲಿ ಕಪಟತನದ ಒಂದು ಮಾನಸಾಂತರವನ್ನು ನಾವು ಕಾಣುತ್ತೇವೆ. 2 Corinthians 7:10 warns that there are two kinds of repentance. 2 ಕೊರಿಂಥ 7ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುತ್ತೇವೆ, ಎರಡು ವಿಧವಾದಂತಹ ಪಶ್ಚಾತ್ತಾಪವನ್ನು ನಾವು ನೋಡುತ್ತೇವೆ. So worldly repentance will bring death, only godly repentance will bring life. ನಾವು ನೋಡುತ್ತೇವೆ, ಲೋಕ ಸಂಬಂಧವಾದಂತಹ ಒಂದು ಪಶ್ಚಾತ್ತಾಪವು ಅದು ಮರಣವನ್ನ ಉಂಟು ಮಾಡುತ್ತದೆ, ಆದರೆ ದೈವಿಕವಾದಂತಹ ಪಶ್ಚಾತ್ತಾಪವು ನಮ್ಮನ್ನು ಜೀವದ ಕಡೆಗೆ ನಡೆಸುವಂತದಾಗಿರುತ್ತದೆ. For example, thief is caught red-handed when he is robbing. ಉದಾಹರಣೆಗೆ ಒಬ್ಬ ಕಳ್ಳನು ಅವನು ಕದಿಯುವಾಗ ಅವನು ಸೆರೆ ಹಿಡಿಯಲ್ಪಟ್ಟವನಾಗಿದ್ದಾನೆ ಎಂಬುದಾಗಿ ಅಂದ್ಕೊಳ್ಳಿ. So he repents, saying, my time was not right. ಅವನು ಪಶ್ಚಾತ್ತಾಪ ಪಡ್ತಾನೆ, ಹೇಗೆಂದ್ರೆ ನನ್ನ ಸಮಯ ಸರಿಯಾಗಿರ್ಲಿಲ್ಲ, ಆದ ಕಾರಣ ನಾನು ಸಿಕ್ಕಿ ಹಾಕಿಕೊಂಡೆ ಎಂಬುದಾಗಿ. So he is not having a godly sorrow that he is a thief, he is a sinner, but he has a worldly sorrow, he is caught, he will be punished. ಹೀಗೆ ಅವನು ಒಂದು ದೈವಿಕವಾದಂತಹ ಒಂದು ಪಶ್ಚಾತ್ತಾಪ ಅವನಲ್ಲಿಲ್ಲ, ಬದಲಾಗಿ ಲೋಕ ಸಂಬಂಧವಾದಂತಹ ಒಂದು ಪಶ್ಚಾತ್ತಾಪವನ್ನು ಅವನಲ್ಲಿ ಕಾಣ್ತಾ ಇದ್ದೇವೆ. ಯಾಕಂದ್ರೆ ಅವನು
ಸಮಯವನ್ನ ದೂರಿಕೊಂಡು ಅದರ ನಿಮಿತ್ತವಾಗಿ ಅವನು ಸಿಕ್ಕಿ ಹಾಕಿಕೊಂಡು ಎಂಬುದಾಗಿ ಅವನು ನೆಪ ಹೇಳುವುದನ್ನು ನಾವು ನೋಡ್ತೇವೆ. Balaam thought he escaped death only to do more sin. ಬಿಲಾಮನು ಅಂದುಕೊಂಡನು ಅವನು ಈ ಒಂದು ಮರಣದಿಂದ ಅವನು ಪಾರಾದನು, ಆದರೂ ಕೂಡ ಮರಣದಿಂದ ಪಾರಾದರೂ ಸಹ ಇನ್ನೂ ಹೆಚ್ಚು ಅವನು ಪಾಪ ಮಾಡುವುದನ್ನು ನಾವು ನೋಡ್ತೇವೆ. So the Lord allows him to go and do what you want. ಹೀಗೆ ನಾವು ನೋಡ್ತೇವೆ, ದೇವರು ಬಿಲಾಮನಿಗೆ ನೀನು ಹೋಗು, ನೀನು ಏನ್ ಮಾಡಬೇಕೆಂಬುದಾಗಿ ನೀನು ಬಯಸ್ತೀಯ ಅದನ್ನು ಮಾಡು ಎಂಬುದಾಗಿ ದೇವರು ಅನುಮತಿಸುವುದನ್ನು ನಾವು ನೋಡ್ತೇವೆ. So then we see the picture where Balak invites him and takes him to the hilly place where he can see Israel very clearly. ಹೀಗೆ ನಾವು ನೋಡುತ್ತೇವೆ, ಬಾಲಾಕನು ಬಿಲಾಮನನ್ನ ಆಮಂತ್ರಣ ಮಾಡಿ ಅವನನ್ನ ಸ್ವೀಕಾರ ಮಾಡಿಕೊಂಡು ಅವನನ್ನ ಬಹಳ ಎತ್ತರವಾದಂತ ಒಂದು ಉನ್ನತವಾದಂತ ಒಂದು ಗುಡ್ಡ ಪ್ರದೇಶಕ್ಕೆ ಅವನನ್ನ ಕರೆದುಕೊಂಡು ಹೋಗಿ ಅಲ್ಲಿಂದ ಅವನು ಇಡೀ ಇಸ್ರಾಯೇಲ್ ಪಾಳ್ಯವನ್ನ ಸಂಪೂರ್ಣವಾಗಿ ಕಾಣುವಂತ ಒಂದು ಸ್ಥಳಕ್ಕೆ ಅವನನ್ನ ಕರೆದುಕೊಂಡು ಹೋಗ್ತಾನೆ. To establish his spirituality, he says, bring this things, I will offer sacrifice, this all the traditions and rituals. ಹೀಗೆ ಅವನು ಈ ಒಂದು ಆಧ್ಯಾತ್ಮಿಕವಾದಂತ ಈ ಒಂದು ಚಟುವಟಿಕೆಯನ್ನ ಮಾಡುವುದಕ್ಕೋಸ್ಕರವಾಗಿ ದೇವರಿಗೆ ಇಷ್ಟವಾದದನ್ನ ತಂದು ಕೊಡಬೇಕು, ಇದನ್ನ ಮಾಡು, ಅದನ್ನ ಆ ಬಲಿಗಳನ್ನ ಮಾಡಬೇಕು, ಅದಕ್ಕಾಗಿ ಈ ಎಲ್ಲ ಸಾಮಗ್ರಿಗಳನ್ನ ನೀನು ತಂದು ಕೊಡಬೇಕೆಂಬುದಾಗಿ ಅವನು ಹೇಳುವುದನ್ನ ನಾವು ನೋಡ್ತೇವೆ ಬಾಲಕನ ಬಳಿ. So he was able to see the whole Israel. When he started speaking, he could not curse. ಹೀಗೆ ಅವನು ಇಡೀ ಇಸ್ರಾಯೇಲ್ ಪಾಳ್ಯದ ಸಂಪೂರ್ಣವಾದ ಜನ ಸಮೂಹವನ್ನು ಅವನು ಈ ಒಂದು ಎತ್ತರವಾದ ಪ್ರದೇಶದಿಂದ ನೋಡ್ತಾ ಇದ್ದಾನೆ. ಆದರೆ ಅವರ ವಿರುದ್ಧವಾಗಿ ಅವನು ಮಾತನಾಡುವುದಕ್ಕೆ ಪ್ರಾರಂಭ ಮಾಡಿದಾಗ ಅವನಿಂದ ಅವರನ್ನು ಶಪಿಸುವುದಕ್ಕೆ ಸಾಧ್ಯವಾಗಲಿಲ್ಲ. He was like Judas who betrayed Jesus. ಅವನು ಯೇಸುವನ್ನ ಹಿಡಿದುಕೊಟ್ಟಂತ ಯೂದನ ಹಾಗೆ ಇದ್ದನು. So Judas thought he will gain 30 pieces of silver, then Lord Jesus Christ will escape himself. ಯೂದನು ಅಂದುಕೊಂಡನು, ಈ ಒಂದು 30 ಬೆಳ್ಳಿ ನಾಣ್ಯಗಳನ್ನು ನಾನು ತೆಗೆದುಕೊಂಡು ನಾನು ಯೇಸು ಸ್ವಾಮಿಯನ್ನ, ನನ್ನ ಗುರುವನ್ನ ನಾನು ಒಪ್ಪಿಸಿಕೊಡ್ಬೋದು, ಅವರನ್ನ ನಾನು ಅಳ್ಳಗಳೆಯಬಹುದು, ಆಮೇಲೆ ಯೇಸು ಸ್ವಾಮಿ ಅವರಿಂದ ತಪ್ಪಿಸಿಕೊಳ್ತಾನೆ ಎಂಬುದಾಗಿ ಅವನು ಅಂದುಕೊಂಡನು. So Balaam knew that even if he curses, it will not affect them, but he'll get the feast. ಹೀಗೆ ಬಿಲಾಮನು ಅಂದುಕೊಂಡನು, ಅವನು ಇಸ್ರಾಯೇಲನ್ನು ಒಂದು ವೇಳೆ ಅವನನ್ನ ಶಪಿಸಿದ್ರು ಕೂಡ ದೇವರು ಅವರನ್ನ ಶಪಿಸುವುದಿಲ್ಲ, ಆದ್ರಿಂದ ಈ ಒಂದು ಬರುವಂತ ಕಾಣಿಕೆಯ ಮೂಲಕವಾಗಿ ನಾನು ಬೇಕಾದನ್ನ ಮಾಡ್ಕೊಳ್ಬಹುದು ಎಂಬುದಾಗಿ ಅಂದ್ಕೊಂಡು. But God did not allow even that. ಆದರೆ ಅದಕ್ಕೂ ಕೂಡ ದೇವರು ಅನುಮತಿಯನ್ನ ಕೊಡಲಿಲ್ಲ. So he says, how can I curse? ಆದ ಕಾರಣ ಅವನು ಹೇಳ್ತಾನೆ, ನಾನು ಅವರನ್ನ ಹೇಗೆ ಶಪಿಸಲಿ? No human or demon can curse the persons whom God has blessed. ಯಾವ ದುರಾತ್ಮವಾಗಲಿ ಯಾವ ದೆವ್ವವಾಗಲಿ ದೇವರು ಆಶೀರ್ವದಿಸಿದಂತ ವ್ಯಕ್ತಿಗಳನ್ನ ಶಪಿಸುವುದಕ್ಕೆ ಸಾಧ್ಯವಿಲ್ಲ. They cannot reverse the blessing to a curse. ಆದ್ರಿಂದ ದೇವರು ಆಶೀರ್ವದಿಸಿದನ್ನ ಅವರು ಶಾಪವಾಗಿ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. In Proverbs we read, any curse will not affect the people of God. It will be like a bird flying over. It does not rest on our head. ನಾವು ನೋಡ್ತೇವೆ, ಜ್ಞಾನೋಕ್ತಿಗಳಲ್ಲಿ ನಾವು ಈ ರೀತಿಯಾಗಿ ನಾವು ಓದ್ತೇವೆ, ಯಾವ ಶಾಪವೂ ಸಹ ದೇವರ ಮಕ್ಕಳ ಮೇಲೆ ಫಲಿಸುವುದಿಲ್ಲ, ಅದು ನಮ್ಮ ತಲೆಯ ಮೇಲೆ ಹಾರಿ ಹೋಗುವ ಹಕ್ಕಿಗಳಾಗಿ ಹಾರಿ ಹೋಗುವಂತದ್ದಾಗಿರ್ತದೆ, ನಮಗೆ ಯಾವ ಹಾನಿಯನ್ನುಂಟು ಮಾಡುವುದಿಲ್ಲ. So Balaam's efforts were futile, indeed an attempt to fight against God. ಹೀಗೆ ಬಿಲಾಮನು ಮಾಡಿದಂತ ಪ್ರಯತ್ನಗಳು ನಿಷ್ಪ್ರಯೋಜಕವಾಗಿತ್ತು, ಮಾತ್ರವಲ್ಲದೆ ಅದು ದೇವರ ವಿರುದ್ಧ ಹೋರಾಡುವಂತ ಒಂದು ಪ್ರಯತ್ನವಾಗಿತ್ತು. Then he said, no one of many. Israel does not consider themselves as one among the nation. They are chosen, they are special, and God has a plan for them. ಹೀಗೆ ನಾವು ನೋಡುತ್ತೇವೆ, ಈ ಇಸ್ರಾಯೇಲರು ಅನೇಕರಲ್ಲಿ ಒಬ್ಬರಲ್ಲ. ಇಸ್ರಾಯೇಲನ ದೇವರು ಇತರ ರಾಷ್ಟ್ರಗಳಲ್ಲಿ ಒಬ್ಬನಾಗಿ ಎಂದು ಒಬ್ಬರಾಗಿ ದೇವರು ಪರಿಗಣಿಸ್ತಾ ಇದ್ದಾರೆ. ಲೋಕದ ವಿಮೋಚನೆಯಲ್ಲಿ ಅವರನ್ನು ವಿಶೇಷವಾದಂತಹ ಒಂದು ಪಾತ್ರಕ್ಕೆ ದೇವರು ಅವರನ್ನ ಆಯ್ಕೆ ಮಾಡಲಾಗಿದೆ ಎಂಬುದನ್ನು ನಾವು ನೋಡುತ್ತೇವೆ. In the same way, the disciples of Lord Jesus Christ are different and function as instruments of righteousness of God.
ಅದೇ ರೀತಿಯಾಗಿ ನಾವು ನೋಡುತ್ತೇವೆ ದೇವರ ಶಿಷ್ಯರು, ಯೇಸು ಸ್ವಾಮಿಯ ಶಿಷ್ಯರು ಸಹ ಅವರು ವಿಭಿನ್ನರಾಗಿದ್ದರು. ದೇವರಿಗೋಸ್ಕರವಾಗಿ ಅವರು ಪ್ರತ್ಯೇಕಿಸಲ್ಪಟ್ಟವರಾಗಿ ದೇವರ ಕಾರ್ಯಗಳನ್ನ ಮಾಡುವುದಕ್ಕೋಸ್ಕರವಾಗಿ ದೇವರವರನ್ನು ಆರಿಸಿಕೊಂಡವರಾಗಿದ್ದರು. So Israel dwells alone as a distinct nation. That means consecrated, holy, and for the glory of living God. ಹೀಗೆ ನಾವು ನೋಡುತ್ತೇವೆ, ದೇವರು ಇಸ್ರಾಯೇಲರನ್ನ ಒಂದು ವಿಶಿಷ್ಟ ರಾಷ್ಟ್ರವಾಗಿ ದೇವರು ಅವರನ್ನ ಕಾಪಾಡುವುದನ್ನ ನಾವು ನೋಡುತ್ತೇವೆ. ಮಾತ್ರವಲ್ಲದೆ ಈ ಜನಾಂಗವು ಮೀಸಲಿಡಲ್ಪಟ್ಟಂತ ಜನಾಂಗನಾಗಿದ್ದು ಅವರು ಪರಿಶುದ್ಧ ಜನಾಂಗವಾಗಿದ್ದರು. ದೇವರ ಮಹಿಮೆಗೋಸ್ಕರವಾಗಿ ಜೀವಿಸುವಂತ ಒಂದು ಜನಾಂಗವಾಗಿದ್ದು. As disciples of Lord Jesus Christ, we are also consecrated. We are also called to be holy. So we live for the glory of God. ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದಂತ ನಾವುಗಳು ಸಹ ನಾವು ವಿಶಿಷ್ಟವಾದಂತ ಒಂದು ಜನಾಂಗವಾಗಿದ್ದೇವೆ. ದೇವರಿಗೋಸ್ಕರವಾಗಿ ಆರಿಸಲ್ಪಟ್ಟಂತವರಾಗಿದ್ದೇವೆ. ಮಾತ್ರವಲ್ಲದೆ ದೇವರ ಮಹಿಮೆಗೋಸ್ಕರವಾಗಿ ಜೀವಿಸಬೇಕೆಂಬುದಾಗಿ ಕರೆಯಲ್ಪಟ್ಟವರಾಗಿದ್ದೇವೆ. And he also said we cannot count the dust of Jacob. ಹೀಗೆ ಮತ್ತೆ ನಾವು ನೋಡುತ್ತೇವೆ, ಈ ಯಾಕೋಬನ ಸಂತತಿಯನ್ನು, ಅಂದ್ರೆ ಯಾಕೋಬನ ಈ ಸಂತತಿಯನ್ನು ಧೂಳಿಗೆ ಹೋಲಿಸಲಾಗಿದೆ. ಇವರನ್ನ ನಾವು ಎಣಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. God promised Abraham that his descendants would be like dust of the earth. ಯಾಕಂದ್ರೆ ದೇವರು ಅಬ್ರಹಾಮನಿಗೆ ವಾಗ್ದಾನವನ್ನ ಕೊಟ್ಟಿದ್ದರು, ನಿನ್ನ ಸಂತತಿಯು ಭೂಮಿಯ ಧೂಳಿನ ಹಾಗೆ ಇರುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. In the same way, they cannot count how many believers are there, how many disciples are there in the world. ಅದೇ ರೀತಿಯಾಗಿ ಇವತ್ತು ನಾವು ನೋಡುತ್ತೇವೆ, ಅನೇಕ ದೇವರ ಶಿಷ್ಯರು, ದೇವರ ವಿಶ್ವಾಸಿಗಳು, ಲೆಕ್ಕಿಸಲಾಗದಷ್ಟು ಜನರು ಇವತ್ತು ಸಹ ಇದ್ದಾರೆ. So then Balaam expressed a desire that he want to die a death of righteous. ನಂತರ ನಾವು ನೋಡುತ್ತೇವೆ, ಕೊನೆಯದಾಗಿ ಬಿಲಾಮನು ಒಂದು ಬಯಕೆಯನ್ನು ಇಡುತ್ತಾನೆ. ಅವನು ನೀತಿವಂತನಾಗಿ ಸಾಯಬೇಕೆಂಬುದಾಗಿ ದೇವರ ಬಳಿ ಕೇಳಿಕೊಳ್ಳುತ್ತಾನೆ. But his desire was not fulfilled because he had backslidden and did not die a righteous death. ಆದರೆ ಅವನ ಆ ಒಂದು ಇಚ್ಛೆ ದೇವರು ನೆರವೇರಿಸಲಿಲ್ಲ. ಯಾಕಂದ್ರೆ ಅವನು ಹಿಂಜರಿಕೆಯಿಂದಾಗಿ, ಅಂದ್ರೆ ದೇವರಿಂದ ಅವನು ಹಿಂದಕ್ಕೆ ಹೋದ ನಿಮಿತ್ತವಾಗಿ ಅವನು ನೀತಿವಂತನಾಗಿ ಸಾಯಲಿಲ್ಲ. And Balak said, you have not cursed, instead you blessed. You come, I will take you to another higher place, mountain. You can see Israel and you curse from there. ಹೀಗೆ ಅವನು ಅಲ್ಲಿ ಬಿಲಾಮನು ಇಸ್ರಾಯೇಲನ್ನು ಶಪಿಸಲಿಕ್ಕೆ ಸಾಧ್ಯವಾಗದ ಕಾರಣ ಬಾಲಾಕನು ಅವನಿಗೆ ಹೇಳ್ತಾನೆ, ಬಾ ನಾವು ಇನ್ನೊಂದು ಬೆಟ್ಟಕ್ಕೆ ಹೋಗೋಣ, ಅಲ್ಲಿಂದ ಬಹುಶಃ ನೀನು ಇಸ್ರಾಯೇಲನ್ನು ಶಪಿಸಬಹುದೆಂಬುದಾಗಿ ಅವನನ್ನು ಕರ್ಕೊಂಡು ಹೋಗ್ತಾನೆ. So there he stands and gives his second prophecy or oracle. ಅಲ್ಲಿ ನಿಂತುಕೊಂಡು ಎರಡನೇ ಬಾರಿ ಭವಿಷ್ಯವಾಣಿಗಳನ್ನ, ಪ್ರವಾದನ ನುಡಿಗಳನ್ನ ಬಿಲಾಮನು ನುಡಿಯುವುದನ್ನ ನಾವು ನೋಡುತ್ತೇವೆ. The first thing he says is, God is not a man. ಮೊದಲನೇದಾಗಿ ಅವನು ಹೇಳುವಂತದ್ದು, ದೇವರೊಬ್ಬ ಮನುಷ್ಯನಲ್ಲ. He is not a mortal being. He is not a sinner that he could be bribed as Balaam was bribed. ಅವನು ಮನುಷ್ಯನ ಹಾಗೆ ಒಬ್ಬ ಮರ್ತ್ಯ ವ್ಯಕ್ತಿಯಲ್ಲ. ಅವನನ್ನ, ದೇವರನ್ನ ನಾವು ಲಂಚ ಕೊಟ್ಟು ನಾವು ಅವನನ್ನು ಕೊಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾನೆ. Man is fickle-minded or not steadfast and greedy, but God is not fickle-minded. ಆ ಮನುಷ್ಯನ ಮನಸ್ಸು ಚಂಚಲ ಮನಸ್ಸುಳ್ಳದಾಗಿದೆ. ಮಾತ್ರವಲ್ಲದೆ ಮನುಷ್ಯನು ದುರಾಸೆ ಉಳ್ಳವನಾಗಿದ್ದಾನೆ. ಆದರೆ ದೇವರು ಅಂತ ವ್ಯಕ್ತಿ ಅಲ್ಲ. So he told the truth about God. ಅವನು ದೇವರ ಕುರಿತಾದಂತಹ ಸತ್ಯ ನುಡಿಗಳನ್ನು ನುಡಿಯುವುದನ್ನು ನಾವು ನೋಡುತ್ತೇವೆ. Then he said, God does not lie. ಮತ್ತೆ ಅವನು ಹೇಳ್ತಾನೆ, ದೇವರು ಸುಳ್ಳಾಡುವವನಲ್ಲ. So he will not change, he will not edit, he will not delete his promises. ಆದ್ರಿಂದ ದೇವರು ಮಾಡಿದಂತ ವಾಗ್ದಾನಗಳನ್ನ ಆತನು ಎಂದಿಗೂ ಅಳಿಸಿ ಬಿಡುವುದಿಲ್ಲ. ಮಾತ್ರವಲ್ಲದೆ ಅದನ್ನ ಎಂದಿಗೂ ತಿದ್ದುಪಾಟು ಮಾಡುವುದಿಲ್ಲ. He will not deny his promises, but perform and fulfill the promises. ಅವನು ತನ್ನ ವಾಗ್ದಾನಗಳನ್ನ ನೆರವೇರಿಸುವಂತವನಾಗಿದ್ದಾನೆ. ಅದನ್ನ ಎಂದಿಗೂ ಅವನು ಬಿದ್ದು ಹೋಗುವುದಕ್ಕೆ ಬಿಡುವವನಲ್ಲ. Then God is almighty. He has all authority and power to perform and fulfill all his promises. ಯಾಕಂದ್ರೆ ದೇವರಿಗೆ ತಾನು ಮಾಡಿದಂತ ಎಲ್ಲ ವಾಗ್ದಾನಗಳನ್ನ ಪೂರೈಸುವುದಕ್ಕೆ ಸಕಲ ಅಧಿಕಾರ ಮತ್ತು ಶಕ್ತಿ ಅವನಲ್ಲಿದೆ. So Israel is blessed people and it cannot be reversed. ಆದ ಕಾರಣ ಇಸ್ರಾಯೇಲರು ಆಶೀರ್ವದಿಸಲ್ಪಟ್ಟಂತ ಒಂದು ಜನಾಂಗ, ಅವರನ್ನ ಯಾರು ಶಪಿಸುವುದಕ್ಕೆ ಸಾಧ್ಯವಿಲ್ಲ.
Balaam could have been a prophet used by God earlier, but he had no power to revoke God's blessings. ಹೀಗೆ ಬಿಲಾಮನನ್ನ ದೇವರು ಅನೇಕ ರೀತಿಯಲ್ಲಿ ಉಪಯೋಗಿಸಿದವರಾಗಿದ್ದನು. ಆದರೂ ಕೂಡ ದೇವರು ಮಾಡಿದಂತ ಆಶೀರ್ವಾದಗಳನ್ನ ಎಂದಿಗೂ ಬಿಲಾಮನು ಅದನ್ನ ನಿರಾಕರಿಸುವುದಕ್ಕಾಗಲಿ ಅಥವಾ ಅದನ್ನ ತಿರುಗಿಸುವುದಕ್ಕಾಗಲಿ ಸಾಧ್ಯವಿರಲಿಲ್ಲ. Satan, demons, sorcerers, black magicians cannot reverse God's blessings. ಯಾರೇ ಆಗಲಿ, ಸೈತಾನನೇ ಆಗಲಿ, ದೆವ್ವಗಳೇ ಆಗಲಿ, ಮಾಂತ್ರ ಮಾಡುವಂತವರು, ಮಾಟ ಮಾಡುವಂತವರೇ ಆಗಲಿ, ದೇವರ ಆಶೀರ್ವಾದಗಳನ್ನ ಅವರು ಎಂದಿಗೂ ತಿರುಗಿಸುವುದಕ್ಕೆ ಸಾಧ್ಯವಿಲ್ಲ. So many Christians are afraid of black magic and sorcerers. ಅನೇಕ ಕ್ರೈಸ್ತರು ಈ ಮಾಟ ಮಂತ್ರ ಮಾಡುವಂತವರು ಮಾತ್ರವಲ್ಲದೆ ಈ ಕಾಲ ಜಾದುಗಳನ್ನ ಮಾಡುವಂತವರ ಕುರಿತಾಗಿ ಬಹಳ ಭಯಭ್ರಾಂತಗೊಳ್ಳವರಾಗಿದ್ದಾರೆ. Because they don't know God. ಯಾಕಂದ್ರೆ ಅವರಿಗೆ ದೇವರ ಕುರಿತಾದಂತ ಸರಿಯಾದಂತ ಒಂದು ಅರಿವು ಅವರಲ್ಲಿಲ್ಲ. They do not know the attributes, the characters and power of God. ದೇವರ ಗುಣಾತಿಶಯಗಳ ಬಗ್ಗೆ ಮಾತ್ರವಲ್ಲದೆ ದೇವರಿಗಿರುವಂತಹ ಶಕ್ತಿಯ ಬಗ್ಗೆ ಅವರಿಗೆ ಸರಿಯಾದಂತ ಒಂದು ತಿಳುವಳಿಕೆ ಅವರಿಗಿಲ್ಲ. They do not know the word of God. ದೇವರ ವಾಕ್ಯವನ್ನ ಅವರು ಸರಿಯಾಗಿ ತಿಳಿದವರಲ್ಲ. They do not know the protection God provides. ದೇವರು ಕೊಡುವಂತ ಆ ಒಂದು ಸಂರಕ್ಷಣೆಯ ಕುರಿತಾದಂತ ಒಂದು ಅರಿವು ಅವರಿಗೆ ಇಲ್ಲ. So the reason is they don't study the word of God, meditate the word of God. ಅದಕ್ಕೆ ಯಾಕೆ ಕಾರಣ ಅಂದ್ರೆ ಅವರು ದೇವರ ವಾಕ್ಯವನ್ನ ಅವರು ಅಧ್ಯಯನ ಮಾಡೋದಿಲ್ಲ, ಮಾತ್ರವಲ್ಲದೆ ಅದನ್ನ ಧ್ಯಾನಿಸುವುದಿಲ್ಲ. So all powers in the world cannot stand before the truth of God. No power can be against the truth of God. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಯಾವ ಶಕ್ತಿಯು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. So the truth is ultimate. Truth is the power. ಸತ್ಯವೇ ನಿಜವಾದಂತ ಶಕ್ತಿಯಾಗಿದೆ. So there is no power apart from the truth. That is, God is truth. His word is truth. Jesus is truth. ದೇವರ ವಾಕ್ಯವೇ ಸತ್ಯವಾಗಿದೆ, ಯೇಸುವೇ ಸತ್ಯವಾಗಿದೆ. ಅದಕ್ಕೆ ವಿರುದ್ಧವಾದ ಯಾವ ಶಕ್ತಿ ಇಲ್ಲ. So then he also said that no iniquity was found in Israel. ಅದರ ನಂತರ ನಾವು ನೋಡುತ್ತೇವೆ ಈ ಬೇರೆ ಯಾವ ಶಕ್ತಿಯೂ ಸಹ ಅವರನ್ನ ಶಪಿಸುವುದಕ್ಕೆ ಸಾಧ್ಯವಾಗಲಿಲ್ಲ. Yes, Israel were guilty of grumbling, murmuring, and craving for meat. Yet God punished them and sanctified them. ಹೌದು, ಇಸ್ರಾಯೇಲರು ಗುಣಗುಟ್ಟಿದರು, ಅವರು ಮಾಂಸಕ್ಕಾಗಿ ಅವರು ಗುಣಗುಟ್ಟಿದರು. ಹೀಗೆ ಅನೇಕ ಕಾರಣಗಳಿಗೆ ಅವರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದವರಾಗಿದ್ದರೂ ಕೂಡ So Lord cleanses us by the blood of Jesus Christ. ದೇವರು ತನ್ನ ರಕ್ತದ ಮೂಲಕವಾಗಿ, ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮ್ಮನ್ನ ಶುದ್ಧೀಕರಿಸುವಂತವನಾಗಿದ್ದಾನೆ. God has declared us as righteous. ದೇವರು ನಮ್ಮನ್ನ ನೀತಿವಂತರಾಗಿ ಆತನು ಘೋಷಣೆ ಮಾಡಿದ್ದಾನೆ. Even if Satan accuses, it is not valid. ಒಂದು ವೇಳೆ ಸೈತಾನನು ನಮ್ಮ ಮೇಲೆ ಅಪವಾದಗಳನ್ನು ಹೊರಿಸಿದರೂ ಕೂಡ ಅವು ಯಾವುದು ನಿಲ್ಲುವಂತದಲ್ಲ. And Balaam told another truth. There is no divination or sorcery against Israel. ಮಾತ್ರವಲ್ಲದೆ ಬಿಲಾಮನು ಇನ್ನೊಂದು ಸತ್ಯವನ್ನು ಸಹ ಹೇಳ್ತಾನೆ, ಭವಿಷ್ಯವಾಣಿ ಹೇಳ್ತಾನೆ. ಅಂದ್ರೆ ಇಸ್ರಾಯೇಲ್ಗೆ ವಿರುದ್ಧವಾಗಿ ಯಾವ ಮಾಟ ಮಂತ್ರವೂ ನಿಲ್ಲುವುದಿಲ್ಲ. The reason is the King of Kings and Lord of Lords dwelt among them. ಅದಕ್ಕೆ ಕಾರಣ ಏನಂದ್ರೆ ರಾಜಾದಿ ರಾಜನು ಕರ್ತಾದಿ ಕರ್ತನು ಇಸ್ರಾಯೇಲರ ಮಧ್ಯದಲ್ಲಿ ವಾಸ ಮಾಡುವಂತವನಾಗಿದ್ದನು. And the military strength of Israel was compared to rhinoceros. ಈ ಒಂದು ಇಸ್ರಾಯೇಲರ ಸೈನ್ಯದ ಆ ಒಂದು ಶಕ್ತಿಯನ್ನ, ಪರಾಕ್ರಮವನ್ನ ಕೇಂದ್ರಾಮೃಗಕ್ಕೆ ಹೋಲಿಸಲಾಗಿತ್ತು. So God used Balaam to bring out many truths that are blessing to us even today. ಹೀಗೆ ನಾವು ನೋಡುತ್ತೇವೆ, ಈ ಒಂದು ಬಿಲಾಮನ ಮೂಲಕವಾಗಿ ಅನೇಕ ಸತ್ಯಗಳನ್ನ ದೇವರು ಹೊರತರುವುದನ್ನು ನಾವು ನೋಡ್ತೇವೆ. ಇದು ಇವತ್ತೂ ಸಹ ನಮಗೆ ಅದು ಅನ್ವಯವಾಗುವಂತದಾಗಿದೆ. God can use a donkey to warn Balaam, and God can use a false prophet like Balaam to teach us the truth. ದೇವರು ಒಂದು ಕತ್ತೆಯ ಮೂಲಕವಾಗಿ ದೇವರು ಬಿಲಾಮನನ್ನ ಎಚ್ಚರಿಸುವುದಕ್ಕೂ ಸಾಧ್ಯ. ಅದೇ ರೀತಿಯಾಗಿ ಒಬ್ಬ ಸುಳ್ಳು ಪ್ರವಾದಿಯಾದ ಬಿಲಾಮನ ಮೂಲಕವಾಗಿ ನಮಗೆ ಅನೇಕ ಸತ್ಯಗಳನ್ನ ತಿಳಿಸುವುದಕ್ಕೂ ಸಾಧ್ಯ.
So Balaam's eyes were shut and he could not see the angel. ಹೀಗೆ ನಾವು ನೋಡುತ್ತೇವೆ, ಬಿಲಾಮನ ಕಣ್ಣುಗಳು ಮುಚ್ಚಿದ ಕಾರಣ, ದೇವದೂತನು ಮುಚ್ಚಿದ ಕಾರಣ ಅವನಿಗೆ ಕಾಣಲು ಸಾಧ್ಯವಾಗಲಿಲ್ಲ. But when he gave the third oracle, God graciously opened his eyes so that he could see. ಆದರೆ ದೇವರು ತನ್ನ ದಯೆಯಿಂದ ಬಿಲಾಮನ ಕಣ್ಣುಗಳನ್ನ ತೆರೆ ಮಾಡುವುದನ್ನು ನಾವು ನೋಡುತ್ತೇವೆ. ಇದರ ಮೂಲಕವಾಗಿ ಅವನು ಮತ್ತೆ ನೋಡುವುದಕ್ಕೆ ಸಾಧ್ಯವಾಯಿತು. He could not see the present, but God opened his eyes to see the future. ಅವನು ವಾಸ್ತವದಲ್ಲಿ ಇದ್ದದನ್ನ ಕಾಣುವುದಕ್ಕೆ ಅವನಿಗೆ ಸಾಧ್ಯವಾಗಲಿಲ್ಲ, ಆದರೆ ದೇವರು ಅವನ ಕಣ್ಣುಗಳ ತೆರೆದರ ನಿಮಿತ್ತವಾಗಿ ಭವಿಷ್ಯವನ್ನ ನೋಡುವುದಕ್ಕೆ ಸಾಧ್ಯವಾಯಿತು. Because God wanted to tell the truth to Israel and to us. ಯಾಕಂದ್ರೆ ದೇವರು ಇಸ್ರಾಯೇಲರಿಗೂ ಮತ್ತು ನಮಗೂ ಸತ್ಯವನ್ನ ಹೇಳುವುದಕ್ಕೆ ಬಯಸಿದನು. So Balaam could see the abundance, strength, beauty, dominance of Israel over other nations. ಹೀಗೆ ನಾವು ನೋಡುತ್ತೇವೆ, ಬಿಲಾಮನು ಇತರ ರಾಷ್ಟ್ರಗಳ ಮೇಲಿರುವಂತಹ ಆ ಒಂದು ಸಮೃದ್ಧಿ, ಶಕ್ತಿ, ಸೌಂದರ್ಯ ಮತ್ತು ಪ್ರಾಬಲ್ಯವನ್ನು ಅವನು ನೋಡುತ್ತಾನೆ. The nation will be blessed with abundant water that will bring fruitfulness. ಹೀಗೆ ನಾವು ನೋಡುತ್ತೇವೆ, ಇಸ್ರಾಯೇಲ್ ದೇಶವು ಭವಿಷ್ಯದಲ್ಲಿ ಅದು ಬಹಳ ಫಲಪ್ರದವಾಗಿ, ಬಹಳ ಐಶ್ವರ್ಯವುಳ್ಳದಾಗಿ, ಸಂಪನ್ಮೂಲಗಳುಳ್ಳದಾಗಿ ಕಾಣುವುದನ್ನು ನಾವು ನೋಡುತ್ತೇವೆ. And he also said the Israel king would be greater than Agag. ಅಷ್ಟು ಮಾತ್ರವಲ್ಲದೆ ಇಸ್ರಾಯೇಲ್ನ ಅರಸನು ಆಗಾಗನಿಗಿಂತ ದೊಡ್ಡವನಾಗಿರುತ್ತಾನೆ ಎಂಬುದಾಗಿ ಅವನು ನೋಡ್ತಾ ಇದ್ದಾನೆ. So it happened several hundred years, which we see in 1 Samuel 15:32 and 33. 106 ವರ್ಷಗಳ ನಂತರ ಈ ಘಟನೆ ಸಂಭವಿಸುವುದನ್ನು ನಾವು ನೋಡ್ತೇವೆ. 1ನೇ ಸಮುವೇಲ 5ನೇ ಅಧ್ಯಾಯ 32-30 ವಚನಗಳಲ್ಲಿ ಇದು ನೆರವೇರುವುದನ್ನು ನಾವು ನೋಡ್ತೇವೆ. Those who bless Israel will be blessed. Those who curse Israel will be cursed. ಯಾರು ಇಸ್ರಾಯೇಲನ್ನ ಆಶೀರ್ವದಿಸ್ತಾರೋ ಅವರು ಆಶೀರ್ವದಿಸಲ್ಪಡ್ತಾರೆ, ಯಾರು ಅವರನ್ನ ಶಪಿಸ್ತಾರೋ ಅವರು ಶಾಪಗ್ರಸ್ತರಾಗ್ತಾರೆ. So when Abraham, those who bless Abraham will be blessed, those who curse Abraham will be cursed. ಯಾರು ಅಬ್ರಹಾಮನನ್ನ ಆಶೀರ್ವದಿಸ್ತಾರೋ ಅವರು ಆಶೀರ್ವದಿಸಲ್ಪಡ್ತಾರೆ, ಅಬ್ರಹಾಮನನ್ನ ಶಪಿಸುವವರು ಶಾಪಗ್ರಸ್ತರಾಗ್ತಾರೆ. So now Balaam knew that he will not get any payment, but he gave a free prophecy. ಹೀಗೆ ಬಿಲಾಮನು ಅವನಿಗೆ ಗೊತ್ತಾಯ್ತು, ಅವನಿಗೆ ಇನ್ನು ಏನು ಕಾಣಿಕೆ ಆಗಲಿ ಏನು ಸಿಗೋದಿಲ್ಲ, ಆದ್ರಿಂದ ಇನ್ನೊಂದು ಪ್ರವಾದನೆಯ ಭವಿಷ್ಯವಾಣಿಯನ್ನು ಅವನು ನುಡಿಯುವುದನ್ನು ನಾವು ನೋಡುತ್ತೇವೆ. So it was about the later days, in the future. ಇದು ಮುಂಬರುವಂತ ದಿನಗಳ ಕುರಿತಾಗಿದ್ದಂತ ಒಂದು ಭವಿಷ್ಯವಾಣಿಯಾಗಿತ್ತು. So he wanted to advise Balak not to fight with Israel. ಅವನು ಬಲಾಕನಿಗೆ ಅವನು ಒಂದು ಸಲಹೆಯನ್ನು ಕೊಡ್ತಾನೆ, ನೀನು ಇಸ್ರಾಯೇಲ್ ಸಂಗಡ ನೀನು ಯುದ್ಧ ಮಾಡಬಾರದು ಎಂಬುದಾಗಿ. So he said one glorious star and authority of rule scepter would arise. ಅವನು ಹೇಳ್ತಾನೆ, ಈ ಒಂದು ಅದ್ಭುತವಾದಂತ ಒಂದು ನಕ್ಷತ್ರ, ಒಂದು ಆಳ್ವಿಕೆಯ ಒಂದು ಅಧಿಕಾರದ ರಾಜದಂಡವು ಉದಯಿಸುವಂತದಾಗಿರುತ್ತದೆ ಎಂಬುದಾಗಿ ಅವನು ಹೇಳ್ತಾನೆ ಬಾಲಾಕನ. So the star that appeared for the wise men to follow was the one he is referring here. ಇಲ್ಲಿ ನಾವು ನೋಡುತ್ತೇವೆ, ಈ ಜೋಯಿಸರು ಮೂಡಣ ದೇಶದಲ್ಲಿ ನೋಡಿದಂತ ಆ ಒಂದು ನಕ್ಷತ್ರವನ್ನ ಕುರಿತಾಗಿ ಇಲ್ಲಿ ಭವಿಷ್ಯವಾಣಿಯಾಗಿ ನುಡಿದನ್ನ ನಾವು ನೋಡುತ್ತೇವೆ. So God spoke through him about the promised Messiah. ವಾಗ್ದಾನ ಮಾಡಿದಂತ ಮೆಸ್ಸಿಯನ ಕುರಿತಾಗಿ ದೇವರು ಬಿಲಾಮನ ಮೂಲಕವಾಗಿ ಪ್ರವಾದನೆ ನುಡಿಗಳಾಗಿ ಮಾತನಾಡುವುದನ್ನು ನಾವು ನೋಡುತ್ತೇವೆ. So Israel as a nation is blessed at that time, but the ultimate blessedness will be through the Messiah, Lord Jesus Christ. ಆ ಒಂದು ಕಾಲಘಟ್ಟದಲ್ಲಿಯೂ ಸಹ ಇಸ್ರಾಯೇಲರು ಆಶೀರ್ವದಿಸಲ್ಪಟ್ಟಂತ ಒಂದು ಜನಾಂಗವಾಗಿತ್ತು, ಆದರೆ ನಿಜವಾದಂತ ಒಂದು ಆಶೀರ್ವಾದವು ಮೆಸ್ಸಿಯನ ಮೂಲಕವಾಗಿ, ವಾಗ್ದಾನ ಮಾಡಿದಂತ ಮೆಸ್ಸಿಯನ ಮೂಲಕವಾಗಿ ಇಸ್ರಾಯೇಲರಿಗೆ ಉಂಟಾಗುವಂತದಾಗಿತ್ತು. So we can say Balaam was a prophet, like a blind prophet who was holding a torch, and the torch helps others, but he is not benefited. ಹೀಗೆ ನಾವು ಬಿಲಾಮನ ಕುರಿತಾಗಿ ನಾವು ಹೇಳುವಾಗ ಒಂದು ಪಂಚು ಹಿಡಿದಂತ ಒಂದು ಕುರುಡನಾಗಿ ಅವನು ಕಾಣಿಸಲ್ಪಟ್ಟನು. ಆ ಒಂದು ಬೆಳಕು ಅವನಿಗೆ ಕಾಣಲಿಲ್ಲ, ಆದರೆ ಬೇರೆಯವರಿಗೆ ಅದು ಬಹಳ ಪ್ರಯೋಜನವಾಯಿತು. God can use anybody like this blind prophet was holding the light. ದೇವರು ಎಂತವರನ್ನು ಬೇಕಾದರೂ ಆತನು ಉಪಯೋಗಿಸಬಹುದು. ಈಗ ನಾವು ನೋಡಿದ ಹಾಗೆ ಈ ಕುರುಡು ಪ್ರವಾದಿಯನ್ನು ಉಪಯೋಗಿಸಿದ ಹಾಗೆ. We are benefited, but he was not benefited.
ಇವತ್ತು ನಾವು ಪ್ರಯೋಜನವನ್ನ ಪಡ್ಕೊಳ್ತಾ ಇದ್ದೀವಿ, ಆದರೆ ಅವನಿಗೆ ಯಾವ ಪ್ರಯೋಜನ ಉಂಟಾಗಲಿಲ್ಲ. Because of his perverse and rebellious heart. ಯಾಕಂದರೆ ಅವನು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದದರ ನಿಮಿತ್ತವಾಗಿ ಅವನು ನಿಷ್ಪ್ರಯೋಜನಕವಾದನು. So what he prophesied has been fulfilled. Luke 1:78, Revelation 2:26-28, 22:16, and Matthew 2:1-10. ಹೀಗೆ ನಾವು ನೋಡುತ್ತೇವೆ, ಈ ಹೇಳಿದಂತ ಎಲ್ಲ ಪ್ರವಾದನೆಗಳು ಕ್ರಿಸ್ತನಲ್ಲಿ ನೆರವೇರುವುದನ್ನು ನೋಡುತ್ತೇವೆ. ಲೂಕನ ಬರೆದ ಸುವಾರ್ತೆ, ಪ್ರಕಟಣೆ ಗ್ರಂಥ ಮಾತ್ರವಲ್ಲದೆ ಮತ್ತಾಯನ ಸುವಾರ್ತೆಯಲ್ಲಿ ಈ ವಚನಗಳಲ್ಲಿ ನಾವು ಅದನ್ನು ಕಾಣ್ತೇವೆ. Balaam is a great example for a person used by God, but the end was disastrous because of his rebellious spirit. ಈ ಬಿಲಾಮನು ಒಬ್ಬ ಉತ್ತಮ ಮಾದರಿಯಾಗಿದ್ದಾನೆ. ಅವನು ದೇವರಿಂದ ಉಪಯೋಗಿಸಲ್ಪಟ್ಟವನಾಗಿದ್ದನು, ಆದರೆ ದೇವರಿಗೆ ತದ್ವಿರುದ್ಧವಾಗಿ ಅವನು ತಿರುಗಿ ಬಿದ್ದ ಕಾರಣ ಅವನು ನಿಷ್ಪ್ರಯೋಜನಕವಾಗಿ ಹೋದದನ್ನು ನಾವು ಕಾಣುತ್ತೇವೆ. We have to be humble and obedient so that we are faithful until the end. ನಾವು ತಾಳ್ಮೆಯುಳ್ಳವರಾಗಿರಬೇಕು, ದೇವರಿಗೆ ವಿಧೇಯುಳ್ಳವರಾಗಿರಬೇಕು. ಯಾಕಂದ್ರೆ ದೇವರು ನಮ್ಮನ್ನು ಉಪಯೋಗಿಸುವಂತವನಾಗಿರುತ್ತಾನೆ. So he not only told about the future of Israel, he talks about Amalekites. ಅವನು ಇಸ್ರಾಯೇಲ್ ಕುರಿತಾದಂತ ಭವಿಷ್ಯವನ್ನು ಮಾತ್ರ ಹೇಳಲಿಲ್ಲ, ಬದಲಾಗಿ ಅವನು ಅಮಾಲೇಕ್ಯರ ಕುರಿತಾಗಿಯೂ ಸಹ ಭವಿಷ್ಯವನ್ನು ನುಡಿಯುವುದನ್ನು ನಾವು ನೋಡುತ್ತೇವೆ. They were first of all neighboring nations because they were the most powerful and eminent of them. ಅವರು ಸಹ ಅಮಾಲೇಕ್ಯರು, ಅವರು ಇಸ್ರಾಯೇಲ್ನ ಒಂದು ನೆರ ರಾಷ್ಟ್ರವಾಗಿದ್ದರು. ಅವರು ಸಹ ಬಹಳ ಪರಾಕ್ರಮಶಾಲಿಗಳಾಗಿ ಬಲಿಷ್ಠರಾಗಿದ್ದರು. These nations will perish. ಈ ಎಲ್ಲ ರಾಷ್ಟ್ರಗಳು ನಾಶವಾಗಿ ಹೋಗುವುದನ್ನು ನಾವು ನೋಡುತ್ತೇವೆ. So the sixth oracle, he talks about the captivity of Kenites. ನಾವು ನೋಡ್ತೇವೆ. ನಂತರ 6ನೆಯ ಒಂದು ಭವಿಷ್ಯವಾಣಿ ಕೇನ್ಯರ ಕುರಿತಾಗಿ ನುಡಿಯುವುದನ್ನ ನಾವು ನೋಡುತ್ತೇವೆ. So the Kenites were attacked because of their association with Midianites. ಮಿದ್ಯಾನರೊಂದಿಗೆ ಸಹವಾಸ ಮಾಡಿದ ಕಾರಣ ಕೇನ್ಯರ ಮೇಲೆ ದಾಳಿ ಮಾಡುವುದನ್ನು ನಾವು ನೋಡುತ್ತೇವೆ. So then Balaam reminds Balak that God is the strength of Israel who will subdue their neighbors. ನಂತರ ನಾವು ನೋಡುತ್ತೇವೆ, ಬಿಲಾಮನು ಹೇಳ್ತಾನೆ, ದೇವರೇ ಅಂದ್ರೆ ಇಸ್ರಾಯೇಲ್ ದೇವರ ಶಕ್ತಿ ಆಗಿದ್ದಾನೆ, ಆದ್ರಿಂದ ಅವರು ನೆರೆಯವರನ್ನೆಲ್ಲ ಅವರು ಅಧೀನಗೊಳಿಸುವಂತವರಾಗಿರ್ತಾರೆ ಎಂಬುದನ್ನ ಬಾಲಾಕನಿಗೆ ಹೇಳ್ತಾನೆ. It was not for Israel's glory, but for the glory of God. ಇದು ಇಸ್ರಾಯೇಲರ ಮಹಿಮೆಗೋಸ್ಕರವಾಗಿ ಇರಲಿಲ್ಲ, ಬದಲಾಗಿ ದೇವರ ಮಹಿಮೆಗೋಸ್ಕರವಾಗಿತ್ತು. So Kittim is Cyprus, later to Rome. God will judge Israel through Rome. ಹೀಗೆ ನಾವು ನೋಡುತ್ತೇವೆ, ಕಿತ್ತಿಮ್ ಕುಪ್ರ ದೀಪವಾಗಿತ್ತು, ನಂತರ ರೋಮ್ಗೆ ದೇವರು ರೋಮ್ನ ಮೂಲಕವಾಗಿ ಇಸ್ರಾಯೇಲನ್ನ ನಿರ್ಣಯಿಸುವಂತವನಾಗಿರುತ್ತಾನೆ. So what we learn from Balaam's life is, ಹೀಗೆ ನಾವು ಬಿಲಾಮನ ಜೀವಿತದಿಂದ ಕಲಿಯುವಂತ ಪಾಠಗಳೇನೆಂದ್ರೆ, so he began as prophet of God. ಅವನು ಪ್ರಾರಂಭದಲ್ಲಿ ದೇವರ ಒಬ್ಬ ಪ್ರವಾದಿಯಾಗಿ ಅವನು ಪ್ರಾರಂಭಿಸ್ತಾನೆ. Then he became prophet of man. ನಂತರ ಅವನೊಬ್ಬ ಮನುಷ್ಯನ ಪ್ರವಾದಿಯಾಗಿ ಬದಲಾಗ್ತಾನೆ. Then he ended up as prophet of Satan. ಕೊನೆಗೆ ಅವನು ಸೈತಾನನ ಪ್ರವಾದಿಯಾಗಿ ಅಂತ್ಯಗೊಳ್ಳುವುದನ್ನು ನಾವು ನೋಡ್ತೇವೆ. So he was good, he was right when he began. ಆದ್ರಿಂದ ಅವನು ಪ್ರಾರಂಭ ಮಾಡುವಾಗ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ, ಒಬ್ಬ ಸರಿಯಾದ ಪ್ರವಾದಿಯಾಗಿ ಅವನು ಪ್ರಾರಂಭ ಮಾಡ್ತಾನೆ. So when he wanted to prophesy for a feast, and he became prophet of a man called Balak. ಅವನು ಯಾವಾಗ ಒಂದು ಶುಲ್ಕಕ್ಕಾಗಿ ಅವನು ಪ್ರವಾದನೆಯನ್ನ ನುಡಿತಾನೋ ಆಗ ಅವನು ಒಬ್ಬ ಮನುಷ್ಯನ ಪ್ರವಾದಿಯಾಗಿ ಬದಲಾಗ್ತಾನೆ. So the office of being a prophet, the gift of prophecy, is for the glory of God, is not for the private benefits or yearning for human beings. ಆದ ಕಾರಣ ಈ ಒಂದು ಪ್ರವಾದಿಯ ಈ ಒಂದು ಸ್ಥಾನ, ದೇವರು ಕೊಡುವಂತ ಈ ಒಂದು ಸ್ಥಾನ, ಅದು ದೇವರ ಮಹಿಮೆಗೋಸ್ಕರವಾಗಿರುವಂತ ಒಂದು ಸ್ಥಾನವಾಗಿದೆ. ಅದು ವ್ಯಕ್ತಿಗತವಾದಂತ ಒಂದು ಆಶೆಗಳಿಗಾಗಿ ಅಥವಾ ವ್ಯಕ್ತಿಗತವಾದಂತ ಬಯಕೆಗಳಿಗಾಗಿ ಅದು ನಿರ್ವಹಿಸುವಂತ ಒಂದು ಸ್ಥಾನವಲ್ಲ. God's gifts are not for personal profit, but for His glory and for the growth of church. ದೇವರು ಕೊಡುವಂತ ಈ ಒಂದು ಪ್ರವಾದನೆಯ ವರ
ಅದು ನಮ್ಮ ವ್ಯಕ್ತಿಗತವಾದಂತ ಒಂದು ಲಾಭಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ಅದು ದೇವರ ಮಹಿಮೆಗೋಸ್ಕರವಾಗಿ, ದೇವರ ಕಾರ್ಯಕ್ಕೋಸ್ಕರವಾಗಿ ಕೊಡುವಂತ ಒಂದು ವರವಾಗಿದೆ. So instead of serving God, Balaam served Balak. ದೇವರನ್ನ ಸೇವೆ ಮಾಡುವ ಬದಲಾಗಿ ಬಿಲಾಮನು ಬಾಲಾಕನಿಗೆ ಸೇವೆ ಮಾಡುವುದನ್ನ ನಾವು ನೋಡುತ್ತೇವೆ. So he became a prophet of man. ಹೀಗೆ ಅವನು ಒಬ್ಬ ಮನುಷ್ಯನ ಪ್ರವಾದಿಯಾಗಿ ಬದಲಾಗ್ತಾನೆ. Later he seduced Israel to sin with Midianite women, which was counted against Balaam, and he died in the war. ಈಗ ನಾವು ನೋಡುತ್ತೇವೆ, ಮುಂದೆ ಈ ಒಂದು ಬಿಲಾಮನು ಇಸ್ರಾಯೇಲರು ಅವರು ಮಿದ್ಯಾನರೊಂದಿಗೆ ಲೈಂಗಿಕ ಪಾಪವನ್ನ ಮಾಡುವಂತೆ ಅವರಿಗೆ ಪ್ರಚೋದನೆಯನ್ನ ನೀಡುವುದರ ಮೂಲಕವಾಗಿ ಅವನು ಆ ಒಂದು ಯುದ್ಧದಲ್ಲಿ ಬಾಲಾಕನಲ್ಲಿ ಜೊತೆಯಾಗಿ ಒಂದು ಸಾಯುವುದನ್ನ, ಮರಣವನ್ನ ಅಪ್ಪುವುದನ್ನ ನಾವು ನೋಡುತ್ತೇವೆ. As a representative of Satan, he tried to destroy the holiness of Israel. Then he was killed. ಅವನು ಸೈತಾನನ ಪ್ರತಿನಿಧಿಯಾಗಿ ಇಸ್ರಾಯೇಲರು ಅವರ ಪರಿಶುದ್ಧತೆಯನ್ನ ಕಳಕೊಳ್ಳುವಂತೆ ಅವನು ಪ್ರಚೋದನೆ ಮಾಡುವುದನ್ನ, ಪ್ರಚೋದನಾ ಕಾರ್ಯಗಳನ್ನು ಮಾಡುವುದನ್ನ ನಾವು ನೋಡ್ತೇವೆ. ಅದರ ಪರಿಣಾಮವಾಗಿ ಅವನು ಸಾಯುವುದನ್ನು ಸಹ ನಾವು ನೋಡ್ತೇವೆ. So his life is a warning to anybody. ಆದ ಕಾರಣ ಅವನ ಜೀವಿತವು ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆಯಾಗಿದೆ. So the beginning has to be good and the end also has to be good. ಆದ ಕಾರಣ ಪ್ರಾರಂಭವು ಒಳ್ಳೆಯದಾಗಿರಬೇಕು, ಅದೇ ರೀತಿಯಾಗಿ ಅಂತ್ಯವೂ ಸಹ ಒಳ್ಳೆಯದಾಗಿರಬೇಕು. If the beginning and end should be right, the process also should be right. ಪ್ರಾರಂಭವು ಅಂತ್ಯವು ಒಳ್ಳೆಯದಾಗಿದ್ದರೆ ಅದರ ಜೊತೆಯಾಗಿ ನಡೆಯುವಂತ ಎಲ್ಲ ಕೆಲಸ ಕಾರ್ಯಗಳು ಸಹ ಒಳ್ಳೆಯದಾಗಿ ಇರಬೇಕು. We worship a holy God, he expects holiness. ನಾವು ಆರಾಧಿಸುವಂತ ದೇವರು ಪರಿಶುದ್ಧ ದೇವರಾಗಿದ್ದಾನೆ, ಆದ್ದರಿಂದ ಆತನು ನಮ್ಮಿಂದ ಪರಿಶುದ್ಧತೆಯನ್ನ ಆತನು ಅಪೇಕ್ಷಿಸುವಂತವನಾಗಿದ್ದಾನೆ. We worship a righteous God, he wants us to go in the paths of righteousness. ನಾವು ನೀತಿವಂತನಾದ ದೇವರನ್ನ ಆರಾಧಿಸ್ತೇವೆ, ಆದ ಕಾರಣ ನೀತಿಯ ಮಾರ್ಗದಲ್ಲಿ ನಾವು ನಡೆಯಬೇಕೆಂಬುದಾಗಿ ಆತನು ಬಯಸ್ತಾನೆ. God is sovereign God, he has a plan for us. Let us be in the perfect will, not go astray in the permissible will. ದೇವರು ಸಾರ್ವಭೌಮನಾಗಿದ್ದಾನೆ, ಆದ್ದರಿಂದ ನಮಗೋಸ್ಕರವಾಗಿ ಆತನು ಉತ್ತಮವಾದಂತ ಯೋಜನೆಯನ್ನ ನಿಯೋಜಿಸಿದ್ದಾನೆ. ಆತನ ಯೋಜನೆಗಳಿಗೆ ನಾವು ನಮ್ಮನ್ನೇ ಒಳಪಡಿಸೋಣ, ಆತನ ಚಿತ್ತಕ್ಕೆ ಪರಿಪೂರ್ಣವಾದ ಚಿತ್ತಕ್ಕೆ ನಮ್ಮನ್ನು ಒಳಪಡಿಸಿ ಅದರಿಂದ ನಾವು ಹೊರಗೆ ಹೋಗದೆ ಇರೋಣ. Let us pray. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Our gracious loving Father, thank you for speaking to us. ಕರುಣೆಯುಳ್ಳ ತಂದೆಯೇ, ನಮ್ಮ ಸಂಗಡ ನೀನು ಮಾತನಾಡಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. Help us to understand the beginning, the process, and end should be holy and righteous. ಹೌದು ಸ್ವಾಮಿ, ನಾವು ಪ್ರಾರಂಭದಿಂದ ಅಂತ್ಯದವರೆಗೂ ಸಹ ಮಾತ್ರವಲ್ಲದೆ ನಾವು ಮಾಡುವಂತ ಎಲ್ಲ ಕಾರ್ಯ ಕೆಲಸಗಳು ಸಹ ಅದು ನಿನಗೆ ಉತ್ತಮವಾಗಿರಲಿ ಎಂಬುದಾಗಿ ನಾವು ಬೇಡ್ತೇವೆ. Thank you, Lord, for cleansing us with your blood and making us your child, which is a great beginning. ಹೌದು ಸ್ವಾಮಿ, ನಿನ್ನ ಮಕ್ಕಳಾಗಿ ನಮ್ಮನ್ನ ಸ್ವೀಕಾರ ಮಾಡಿದಕ್ಕಾಗಿ ಸ್ತೋತ್ರ. ನಿನ್ನ ರಕ್ತದ ಮೂಲಕವಾಗಿ ನಮ್ಮನ್ನ ತೊಳೆದು ಪರಿಶುದ್ಧಗೊಳಿಸದಕ್ಕಾಗಿ ಸ್ತೋತ್ರ ಮಾಡ್ತೇವೆ. Help us to walk in the truth according to your scripture and always doing your perfect will. ನಿನ್ನ ವಾಕ್ಯಕ್ಕನುಗುಣವಾಗಿ ನಾವು ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು, ಮಾತ್ರವಲ್ಲದೆ ನಿನ್ನ ಪರಿಪೂರ್ಣವಾದ ಚಿತ್ತಕ್ಕೆ ನಮ್ಮನ್ನೇ ಒಳಪಡಿಸುವುದಕ್ಕೆ ಸಹಾಯ ಮಾಡು. Lord, give us grace, wisdom, so that we finish well. ನಾವು ಅಂತಿಮವನ್ನು ಉತ್ತಮವಾಗಿ ಮುಕ್ತಾಯಗೊಳಿಸುವುದಕ್ಕೋಸ್ಕರವಾಗಿ ನಮಗೆ ಕೃಪೆಯನ್ನು, ಜ್ಞಾನವನ್ನು, ವಿವೇಕವನ್ನು ಅನುಗ್ರಹಿಸು. In Jesus' name we pray. Amen. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೆನ್.